ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ರೈತ ಬಾಂಧವರಿಗೆಲ್ಲ ಸಾವಯವ ಸಂಪದ ಬಾನುಲಿ ಸರಣಿಗೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯಕ್ಕೆ ಸೂಕ್ತವಾದ ಕೃಷಿ ಬೇಸಾಯ ಪದ್ಧತಿಗಳನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಖಿಲ ಭಾರತ ಹವಾಮಾನ ಪ್ರಾಯೋಜನೆ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಂಎನ್ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ಡಾಕ್ಟರ್ ತಿಮ್ಮೇಗೌಡ್ರೆ ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಹವಾಮಾನ ವೈಪರೀತ್ಯಕ್ಕೆ ಸೂಕ್ತವಾದಂತಹ ಖುಷ್ಕಿ ಬೇಸಾಯ ಪದ್ಧತಿಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಗ್ಬೋದು. ಬಹುಶಃ ಈಗ ನಮಗೆ ಮೊದಲಿಗೆ ಖುಷ್ಕಿ ಬೇಸಾಯ ಅಂದರೆ ಏನು ಅಂತಕ್ಕಂಥದ್ದನ್ನ ಸ್ವಲ್ಪ ಯೋಚನೆ ಮಾಡೋಣ. ಬಹುಶಃ ಕರ್ನಾಟಕ ರಾಜ್ಯ ಬಹುಪಾಲು ಮಳೆ ಆಶ್ರಿತ ಪ್ರದೇಶವನ್ನು ಹೊಂದಿರತಕ್ಕಂಥ ಸನ್ನಿವೇಶ. ಖುಷ್ಕಿ ಬೇಸಾಯ ಅಂತಂದರೆ ಏನಪ್ಪ ಅಂದರೆ ಸಂಪೂರ್ಣವಾಗಿ ಮಳೆಯ ಮೇಲೆ ಅವಲಂಬನೆಯನ್ನು ಹೊಂದಿಕೊಂಡು ವ್ಯವಸಾಯವನ್ನು ಮಾಡುವಂಥ ಒಂದು ಸನ್ನಿವೇಶಕ್ಕೆ ನಾವು ಖುಷ್ಕಿ ಬೇಸಾಯ ಪದ್ಧತಿ ಅಂತ ನಾವು ಕರಿತೀವಿ. ಈ ಖುಷ್ಕಿ ಬೇಸಾಯ ಪದ್ಧತಿನಲ್ಲಿ ಕರ್ನಾಟಕ ರಾಜ್ಯದ 65% ಭಾಗದಷ್ಟು ಉಳುಮೆ ಮಾಡುವಂಥ ಭೂಮಿ ಒಣ ಪ್ರದೇಶ ಅಥವಾ ಖುಷ್ಕಿ ಬೇಸಾಯದಲ್ಲಿರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಈ ಖುಷ್ಕಿ ಬೇಸಾಯದಲ್ಲಿ ಬಹುಶಃ ನಮಗೆ ಪ್ರಮುಖವಾದಂಥ ಒಂದು ಸಮಸ್ಯೆ ಅಂತ ಯೋಚನೆ ಮಾಡೋದಾದರೆ, ಇಂದಿನ ಖುಷ್ಕಿ ಬೇಸಾಯವನ್ನು ನಾವು ಮಳೆಯೊಡಗಿನ ಜೂಜಾಟ ಅಂತ ಹೇಳ್ತಕ್ಕಂಥ ಸನ್ನಿವೇಶಕ್ಕೆ ಬಂದು ನಿಂತಿದ್ದೀವಿ. ಸೊ ಹವಾಮಾನ ಬದಲಾವಣೆ ಅಂತಂದರೆ ವಾತಾವರಣದಲ್ಲಿ ಮನುಷ್ಯನ ಚಟುವಟಿಕೆಯಿಂದ ಆಗಿರ್ತಕ್ಕಂಥ ಬದಲಾವಣೆಗಳು. ಒಂದು, ಉಷ್ಣಾಂಶದಲ್ಲಿ ಏರಿಕೆ ಆಗ್ತಾ ಇರೋದನ್ನ ಕಾಣ್ತಾ ಇದ್ದೀವಿ. ಉಷ್ಣಾಂಶದ ಏರಿಕೆಯಿಂದ ಏನಾಗ್ತಾ ಇದೆ, ಗಾಳಿಯ ಒತ್ತಡದಲ್ಲಿ ವ್ಯತ್ಯಾಸಗೊಂಡು ಮಳೆಯ ಹಂಚಿಕೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ. ಬಹುಶಃ ಖುಷ್ಕಿ ಬೇಸಾಯ ಮಳೆಯನ್ನೇ ಆಶ್ರಯಿಸಿ ವ್ಯವಸಾಯವನ್ನು ಮಾಡುವಂಥ ಸನ್ನಿವೇಶ ಆಗಿರೋದ್ರಿಂದ ಈ ಮಳೆಯ ವ್ಯತ್ಯಾಸದಿಂದ ಇವತ್ತು ಖುಷ್ಕಿ ಬೇಸಾಯವನ್ನು ನಾವು ಆ ಸುಸ್ಥಿರತೆಯನ್ನು ಕಳ್ಕೊಂಡು ಅಸ್ಥಿರತೆ ಕಡೆಗೆ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಸೊ ಈ ಸನ್ನಿವೇಶದಲ್ಲಿ ನಮ್ಮ ಒಣ ಬೇಸಾಯ ಅಥವಾ ಖುಷ್ಕಿ ಬೇಸಾಯವನ್ನು ಸುಸ್ಥಿರಗೊಳಿಸಬೇಕು ಅಂತಂದರೆ ಮುಖ್ಯವಾಗಿ ನಾವು ಹಲವಾರು ಸುಧಾರಿತ ತಂತ್ರಜ್ಞಾನಗಳನ್ನ ಅಳವಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ಸುಧಾರಿತ ತಂತ್ರಜ್ಞಾನಗಳನ್ನು ಪ್ರಮುಖವಾಗಿ ಮಳೆಯ ಹಂಚಿಕೆಯನ್ನು ನೋಡಿಕೊಂಡು ವ್ಯವಸಾಯ ಚಟುವಟಿಕೆಯನ್ನು ಹೊಂದಿಸ್ಕೊಳ್ಳೋ ರೀತಿಯಲ್ಲಿ ನಾವು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಸೊ ಇವುಗಳಲ್ಲಿ ಪ್ರಮುಖವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು, ನಮ್ಮಲ್ಲಿ ಒಂದು ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ. ಎರಡನೇದು ಏನಾಗುತ್ತಪ್ಪ ಅಂತಂದರೆ, ನಾವು ಮಳೆಯ ಹಂಚಿಕೆಯನ್ನು ನೋಡಿಕೊಂಡು ಸೂಕ್ತವಾದ ಬೆಳೆ ಪದ್ಧತಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಮೂರನೇದು, ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವಂಥ ನಿಟ್ಟಿನಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಥವಾ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶವನ್ನು ಹೆಚ್ಚಿಸುವಂಥ ಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ. ನಾಲ್ಕನೇದು, ಮಳೆಯೊಳಗಿನ ಜೂಜಾಟ ಅಂತ ಹೇಳಿದ್ಮೇಲೆ ಅದಕ್ಕೆ ಪರ್ಯಾಯವಾದ ಬೆಳೆ ಯೋಜನೆಯನ್ನು ಕೂಡ ನಾವು ಜೋಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಐದನೇದು, ಕೃಷಿ ಯಾಂತ್ರೀಕರಣ. ಆರನೇದು, ಪರ್ಯಾಯ ಭೂ ಬಳಕೆ ಪದ್ಧತಿಗಳು ಅಂತ ಹೇಳ್ತೀವಿ. ಈ 6 ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಈ ಹವಾಮಾನ ಬದಲಾವಣೆಯಿಂದ ಆಗಿರ್ತಕ್ಕಂಥ ತೊಂದರೆಯನ್ನು ಖುಷ್ಕಿ ಬೇಸಾಯದಲ್ಲಿ ಒಂದು ಮಟ್ಟಿಗೆ ನಾವು ಸರಿ ಮಾಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸೊ ಇದರಲ್ಲಿ ಮುಖ್ಯವಾಗಿ ಮೊದಲನೇದು ನಾವು ಮಾತಾಡಿದಂಥದ್ದು ಮಣ್ಣು ಮತ್ತು ನೀರು ಸಂರಕ್ಷಣೆ ಅಂತಕ್ಕಂಥ ವಿಚಾರ. ಈಗ ಮಣ್ಣು ಮತ್ತು ನೀರು ಸಂರಕ್ಷಣೆಯ ವಿಚಾರವಾಗಿ ಹೇಳೋದಾದರೆ, ಬಹುಶಃ ಮಳೆ ನೀರನ್ನು ನನ್ನ ಜಮೀನಿನಲ್ಲಿ ನಾನು ಸಂರಕ್ಷಣೆ ಮಾಡಿಕೊಂಡ್ರೆ ಬಹುಶಃ ಖುಷ್ಕಿ ಬೇಸಾಯದಲ್ಲಿ ತೇವಾಂಶದ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮಳೆ ಹಂಚಿಕೆ ಅಂತ ನಾವು ಆಗಲೇ ಮಾತಾಡಿದ್ವಿ. ಮಳೆಯ ಹಂಚಿಕೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ. ಈಗ ನಾವು ಒಂದು 20-25 ವರ್ಷದ ಹಿಂದಕ್ಕೆ ಮತ್ತು ಇವತ್ತಿಗೆ ನೋಡಿದ್ರೆ ಅವತ್ತು ಬೀಳ್ತಾ ಇದ್ದಂಥ ಮಳೆ ಹಂಚಿಕೆ ಇವತ್ತು ಬೀಳ್ತಾ ಇರತಕ್ಕಂಥ ಹಂಚಿಕೆಗೆ ಹೋಲಿಸಿದ್ರೆ ಸಾಕಷ್ಟು ವ್ಯತ್ಯಯವನ್ನು ಕಂಡಿದೆ. ಸೊ ಹಾಗಾಗಿ ಬಿದ್ದ ಮಳೆ ನೀರನ್ನು, ಪ್ರತಿ ಮಳೆ ನೀರನ್ನು ನಾವು ಹನಿಯನ್ನು ಕೂಡ ನಾವು ಮಣ್ಣಿನಲ್ಲಿ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ. ಸೊ ಇದಕ್ಕೆ ನಾವು ವಿಸ್ತರಣೆಯಲ್ಲಿ ಒಂದು ತತ್ವವನ್ನು ಹೇಳ್ತೀವಿ. ಏನಪ್ಪ ಅಂತಂದರೆ, ಓಡುವಂಥ ನೀರನ್ನು ನಡೆಯುವಂತೆ ಮಾಡಿ, ನಡೆಯುವಂಥ ನೀರನ್ನು ತೆವಳುವಂತೆ ಮಾಡಿ, ತೆವಳುವಂಥ ನೀರನ್ನು ಇಂಗುವಂತೆ ಮಾಡಿ, ಇಂಗಿದಂಥ ನೀರನ್ನು ಅಂತರ್ಜಲವನ್ನು ಸೇರಿಸೋ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು. ನಮ್ಮ ಒಣ ಪ್ರದೇಶದಲ್ಲಿ ಈ ಒಂದು ಚಟುವಟಿಕೆಯನ್ನು ನಾವು ಮಾಡಬೇಕು ಅಂದರೆ ಬಹು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಏನಪ್ಪ ಅಂತಂದರೆ, ನಮ್ಮ ಭೂಮಿ ಸಮತಟ್ಟಾಗಿಲ್ಲ.
ಸಮತಟ್ಟಿಲ್ಲದೆ ಇರತಕ್ಕಂಥ ಭೂಮಿನಲ್ಲಿ, ಇಳಿಜಾರಿನಿಂದ ಕೂಡಿರ್ತಕ್ಕಂಥ ನಮ್ಮ ಭೂಮಿನಲ್ಲಿ ಮೊದಲು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕೋದಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕೋದೇ ಆದರೆ ಇಳಿಜಾರಿನ ಪ್ರಮಾಣ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ 50 ಅಡಿ ಅಂತರದಲ್ಲಿ ಒಂದು ಬದುಗಳನ್ನು ಹಾಕಬೇಕಾಗತ್ತೆ. ಇಳಿಜಾರಿನ ಪ್ರಮಾಣ ಕಡಿಮೆ ಇದ್ದಂಥ ಹಂತದಲ್ಲಿ, ಅಂದರೆ ಸ್ವಲ್ಪ ಸಮತಟ್ಟಾಗಿರ್ತಕ್ಕಂಥ ಭೂಮಿ ಆದರೆ 100 ಅಡಿ ಅಂತರದಲ್ಲಿ ಒಂದೊಂದು ಬದುಗಳನ್ನು ಇಳಿಜಾರಿಗೆ ಅಡ್ಡಲಾಗಿ ಹಾಕ್ತಕ್ಕಂಥದ್ದು. ಈ ಬದುವಿನ ಕೆಲಸ ಏನಪ್ಪ ಅಂದರೆ, ಬಿದ್ದಂಥ ಮಳೆ ನೀರು ಇಳಿಜಾರಿನ ಮುಖಾಂತರ ಹೊರಹರಿವಾಗಿ ಹೋಗ್ತಾ ಇರುವಂಥ ನೀರನ್ನು ಆ ಬದು ತಡೆದು ನೀರು ಭೂಮಿ ಒಳಗಡೆ ನೀರನ್ನು ಕುಡಿಸ್ಲಿಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಎರಡನೇದು ನಾವು ಮಾಡಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ಕಾರ್ಯಕ್ರಮ, ಬದುಗಳನ್ನು ಹಾಕದಂಥ ಸಂದರ್ಭದಲ್ಲಿ ಹೆಚ್ಚಿನ ತೀವ್ರತೆಯ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಬದುಗಳು ಒಡೆದೋಗುವಂಥ ಸಾಧ್ಯತೆ ಇರುತ್ತೆ. ಆ ಒಡೆಯುವಂಥ ಬದುಗಳನ್ನು ತಡೆಯೋದಕ್ಕೆ, ಗಟ್ಟಿಗೊಳಿಸೋದಕ್ಕೋಸ್ಕರ ಬದುಗಳ ಮೇಲೆ ಆದಷ್ಟು ಈ ಹುಲ್ಲಿನ ಜಾತಿಗೆ ಸೇರಿದಂಥ ಹುಲ್ಲನ್ನು ನಾವು ನಾಟಿ ಮಾಡೋದೇ ಆದರೆ ಹುಲ್ಲಿನಿಂದ ಕೊಡ್ತಕ್ಕಂಥ ಬೇರು ಬದುವಿನಲ್ಲಿರ್ತಕ್ಕಂಥ ಮಣ್ಣನ್ನು ಸದೃಢವಾಗಿ ಹಿಡಿದಿಟ್ಕೊಂಡು ಬದುವನ್ನು ಸದೃಢಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ಮಳೆ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೋಸ್ಕರ ನಮ್ಮ ಹೊಲಗದ್ದೆಗಳಿಗೆ ದನ ಕರುಗಳನ್ನು ಮೇಯಲಿಕ್ಕೆ ಬಿಡೋದಿಲ್ಲ ಅನ್ನೋದಾದರೆ ನಾವು ಸೀಮೆ ಹುಲ್ಲು ಅಂತ ಏನು ಸಿಗುತ್ತೋ ಆ ಸೀಮೆ ಹುಲ್ಲನ್ನೇ ಕೂಡ ಹಾಕೊಂಡು ಮೇವನ್ನು ಕೂಡ ಕಟಾವು ಮಾಡಿಕೊಂಡು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಮ್ಮ ಹೊಲಗಳಲ್ಲಿ ಬೇಸಿಗೆನಲ್ಲಿ ಮೇಯೋದಕ್ಕೆ ದನ ಕರುಗಳನ್ನ ಬಿಡ್ತೀವಿ ಅನ್ನೋದಾದರೆ ಅಂಥ ಸಂದರ್ಭದಲ್ಲಿ ಕಸ್ ಅಥವಾ ನಸೆ ಹುಲ್ಲು ಅಂತಕ್ಕಂಥ 2 ಜಾತಿಯ ಹುಲ್ಲು ಬರುತ್ತೆ. ಸ್ವಲ್ಪ ಎಲೆಗಳ ಭಾಗದಲ್ಲಿ ಸ್ವಲ್ಪ ಮುಳ್ಳಿನ ಅಂಶ ಇರುತ್ತೆ. ಸೊ ಆ ಕಾರಣದಿಂದ ದನ ಕರುಗಳು ಅದನ್ನು ತಿನ್ನೋದಿಲ್ಲ. ಹಾಗಾಗಿ ಆ ಥರದ ಒಂದು ಹುಲ್ಲುಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಅದನ್ನು ಹೊರತುಪಡಿಸಿ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಏನಾದರೂ ನಮ್ಮ ಬದುಗಳ ಜೋಡಣೆ ಆಗಿದ್ದರೆ, ಸೊ ಮರಗಳನ್ನು ಕೂಡ ಉದ್ದುದ್ದಕ್ಕೆ ಎತ್ತರವಾಗಿ ಬೆಳೆಯುವಂಥ ಮರಗಳಾದಂಥ ಒಂದು ಸಿಲ್ವರ್ ಓಕ್ ಅಂತಕ್ಕಂಥ ಮರ ಇರ್ಬೋದು, ಅಥವಾ ಎಬ್ಬೇವು ಇರ್ಬೋದು. ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ತೇಗವನ್ನು ಕೂಡ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಸೊ ಆ ರೀತಿಯ ಒಂದು ಉದ್ದುದ್ದಕ್ಕೆ ಎತ್ತರವಾಗಿ ಬೆಳೀತಕ್ಕಂಥ ನಮ್ಮ ಭೂಮಿಗೆ ನೆರಳನ್ನು ಮಾಡದೇ ಇರುವಂಥ, ಶೇಡ್ ಆಗದೇ ಇರುವಂಥ ಮರಗಳನ್ನು ಕೂಡ ನಾವು ನಾಟಿ ಮಾಡೋದ್ರ ಮುಖಾಂತರ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಮಣ್ಣಿನ ಸಂರಕ್ಷಣೆಯನ್ನು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ಹುಲ್ಲಿನ ಗಿಡಗಳಿರ್ಬೋದು ಅಥವಾ ನಮ್ಮ ಈ ಮರದ ಬೇರುಗಳಿರ್ಬೋದು ಮಣ್ಣನ್ನು ಭದ್ರವಾಗಿ ಹಿಡಿದಿಟ್ಕೊಂಡು ಬದು ಒಡೆದೋಗದಂತೆ ನೋಡ್ಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ನಮ್ಮ ಭೂಮಿ ಕಲ್ಲು ಭೂಮಿಯಾಗಿದ್ರೆ ಕಲ್ಲನ್ನು ನಾವು ಸಾಮಾನ್ಯವಾಗಿ ಪೂರ್ವ ಮುಂಗಾರಿನಲ್ಲಿ ಅಥವಾ ಬಿತ್ತನೆಗಿಂತ ಮುಂಚಿತವಾಗಿ ಒಂದಷ್ಟು ಕಲ್ಲನ್ನು ಆರಿಸ್ತೀವಿ. ಆ ಎಕ್ಕದಂಥ ಕಲ್ಲುಗಳನ್ನು ಬದುಗಳ ಮೇಲೆ ಕೂಡ ಹಾಕ್ಬಿಟ್ಟು ಬದುವನ್ನು ಕೂಡ ಸದೃಢಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಬದುಗಳನ್ನು ಸದೃಢಗೊಳಿಸಲಿಕ್ಕೆ ಎರಡನೇ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಮೂರನೇ ತಂತ್ರಜ್ಞಾನ ಅಂತ ನಾವು ಯೋಚನೆ ಮಾಡಿದರೆ, ನಾವು ಹಿಂದೆಲ್ಲ ಒನ್ನೇರು ಅಂತ ಕಟ್ತಾ ಇದ್ವಿ. ಓಕೆ, ಅದನ್ನು ನಾವು ಮಾಗಿ ಉಳುಮೆ ಅಂತಕ್ಕಂಥ ತಾಂತ್ರಿಕ ಅಂಶದಿಂದ ಹೇಳ್ತೀವಿ. ಆ್ಯಕ್ಚುಲಿ ಬೇಸಿಗೆ ಕಾಲದಲ್ಲಿ ಮೊದಲನೇ ಮಳೆ ಬಿದ್ದಂಥ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕ ರಾಜ್ಯವನ್ನು ತೆಗೆದುಕೊಂಡ್ರೆ ಸಾಮಾನ್ಯವಾಗಿ ಯುಗಾದಿ ಟೈಮ್ನಲ್ಲಿ ನಾವು ಮಳೆ ಖಂಡಿತ ಆಗುತ್ತೆ. ಈ ಯುಗಾದಿ ಟೈಮ್ನಲ್ಲಿ ಬೀಳ್ತಕ್ಕಂಥ ಮಳೆ ಅಥವಾ ಆನಂತರ ಬೀಳ್ತಕ್ಕಂಥ ಮಳೆಯಲ್ಲಿ ಭೂಮಿ ಹದ ಬಂದಂಥ ಸಂದರ್ಭದಲ್ಲಿ ನಾವು ಮಣ್ಣಿನ ತೇವಾಂಶವನ್ನು ಸಂರಕ್ಷಣೆ ಮಾಡಲಿಕ್ಕೆ ಮಾಗಿ ಉಳುಮೆಯನ್ನು ಮಾಡಲಿಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು. ಮಾಗಿ ಉಳುಮೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಸೂಕ್ತ. ಕಾರಣ ಏನಪ್ಪಾ ಅಂತಂದರೆ, ಮಾಗಿ ಉಳುಮೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಮೊದಲು ನಾವು ಭೂಮಿಯನ್ನು ನೋಡೋದಾದ್ರೆ ಇಂದಿನ ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ಭೂಮಿ ಎಪ್ಪಾಗಿರುತ್ತೆ. ಎಪ್ಪಾಗಿರ್ತಕ್ಕಂಥ ಭೂಮಿನಲ್ಲಿ ಮಳೆ ಬಿದ್ದಂಥ ಮಳೆ ನೀರು ಜರಿಯಾಗಿ ಹರಿದೊಟ್ಟೋಗುತ್ತೆ. ಅದ್ರ ಬದಲು ನೀವು ಉಳುಮೆಯನ್ನು ಮಾಡಿದ್ರಿ ಅಂದರೆ, ಅದರಲ್ಲೂ ಕೂಡ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿದ್ರಿ ಅಂದರೆ ಭೂಮಿ ಸಡ್ಲವಾಗಿರುತ್ತೆ. ಬಿದ್ದಂಥ ಮಳೆ ನೀರನ್ನು ಕುಡಿಲಿಕ್ಕೆ ಭೂಮಿ ತಾಯಿ ಬಾಯಿ ತೆರ್ಕೊಂಡಿರ್ತಾಳೆ. ಸೊ ಹಾಗಾಗಿ ಬಿದ್ದಂಥ ಮಳೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಸಂಗ್ರಹಣೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು ಒಂದು. ಎರಡನೇದು, ಮಾಗಿ ಉಳುಮೆಯಿಂದ ಇನ್ನೂ ಅನೇಕ ಉಪಯೋಗ ಇದ್ದಾವೆ. ಒಂದು, ಇಂದಿನ ಬೆಳೆನಲ್ಲಿ ಬಿಟ್ಟಿರ್ತಕ್ಕಂಥ ಕಸ ಕಡ್ಡಿ ಭೂಮಿ ಒಳಗಡೆ ಸೇರಿಸಿ ಅದು ಮುಂದಿನ ಬೆಳೆ ಇಡುವಷ್ಟರಲ್ಲಿ ಕೊಳೆತು ಗೊಬ್ಬರವಾಗಿ ಪೋಷಕಾಂಶವಾಗಿ ಸಿಗುತ್ತೆ. ಮೂರನೇದು, ಬೇಸಿಗೆಯ ಬಿಸಿಲಿನ ತಾಪಕ್ಕೆ ಕಳೆ ಬೀಜಗಳು ಮೇಲ್ಮುಖವಾಗಿ, ನಾವು ಉಳುಮೆ ಮಾಡಿದಾಗ ಮೇಲ್ಮುಖವಾಗಿ ಬಂದಿರೋದ್ರಿಂದ ಆ ಕಳೆ ಬೀಜಗಳ ನಾಶ ಆಗುತ್ತೆ. ಮುಂದಿನ ಬೆಳೆಗೆ ಕಳೆಗಳ ಹಾವಳಿ ಕಮ್ಮಿ ಆಗುತ್ತೆ. ಇಂದಿನ ಬೆಳೆಗೆ ಬಂದಿರತಕ್ಕಂಥ ರೋಗ ರುಜಿನಗಳ ಅವಶೇಷಗಳು ಭೂಮಿನಲ್ಲಿ ಉಳ್ಕೊಂಡಿರ್ತವೆ. ಆ ಭೂಮಿನಲ್ಲಿರ್ತಕ್ಕಂಥ ಅವಶೇಷಗಳನ್ನ ನಾವು ಉಳುಮೆ ಮಾಡುವಾಗ ಬಹುಶಃ ನೋಡಿರ್ತೀವಿ, ಹಿಂದೆ ಪಕ್ಷಿಗಳು ಬಂದು ಹುಳು ಉಪ್ಪಟೆಯನ್ನು ಎತ್ಕೊಂಡು ಹೋಗ್ತಾ ಇರ್ತವೆ. ಎರಡನೇದು, ಆ ಬಿಸಿಲಿನ ತಾಪಕ್ಕೆ ಹುಳು ಉಪ್ಪಟೆಯನ್ನು ಕೂಡ ನಾಶ ಆಗ್ತವೆ. ರೋಗ, ಕೀಟ, ಕಳೆ ಹಾವಳಿ ಕಡಿಮೆ ಆಗುತ್ತೆ. ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಆನಂತರ ಬೀಳತಕ್ಕಂಥ ಪ್ರತಿ ಹನಿ ಮಳೆ ನೀರನ್ನು ಕೂಡ ಭೂಮಿ ಕುಡಿಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವು ಮಾಗಿ ಉಳುಮೆ ಮಾಡೋದಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ. ಸೊ ಮಾಗಿ ಉಳುಮೆಯನ್ನು ಮಾಡಿದ್ಮೇಲೆ ನಮ್ಮ ಇನ್ನೇ ಮುಂದೆ ಬರ್ತಕ್ಕಂಥದ್ದು ಬಿತ್ತನೆ ಚಟುವಟಿಕೆಯನ್ನು ರೈತ ಬಾಂಧವರು ಆದಷ್ಟು ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡಬೇಕು. ಸಾಲುಗಳು ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ
ಮೇಲ್ಮುಖದಲ್ಲಿ ಬಿದ್ದಂಥ ಮಳೆ ನೀರು ಕೆಳಕ್ಕೆ ಹರಿದು ಬರೆದು ಹೋಗುವಾಗ ಈ ಸಾಲುಗಳು ತಡೆಗೋಡೆಯಾಗಿ ವರ್ತಿಸ್ತವೆ. ತಡೆಗೋಡೆಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹರಿಯುವಂಥ ನೀರನ್ನು ತಡೆದು ಅಲ್ಲಲ್ಲೇ ಕುಡಿಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತವೆ. ಆ ಕಾರಣಕ್ಕೋಸ್ಕರ ನಾವು ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡಲಿಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ. ಆ ನಂತರ ಬೆಳೆ ಮೊಳಕೆ ಆದಂಥ ನಂತರದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆಗಳು ಅಂತಂದರೆ, ಕಡಿಮೆ ಅಂತರದ ಸಾಲಿನಲ್ಲಿರ್ತಕ್ಕಂಥ ಬೆಳೆಗಳಾದರೆ, ಈಗ ಉದಾಹರಣೆಗೆ ರಾಗಿ ಬೆಳೆ ಇರ್ಬೋದು, ಅಥವಾ ಈ ಥರದ ಒಂದು ಬೆಳೆಗಳಲ್ಲಿ ಒಂದಡಿ ಸಾಲಿನಲ್ಲಿ ಬಿತ್ತುವಂಥ ಬೆಳೆಗಳಾದರೆ ನಾವು ಪ್ರತಿ ಸಾಲಿನಲ್ಲಿ ಸಾಲು ಬೋದುಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ 8ರಿಂದ 10 ಸಾಲಿನಲ್ಲಿ ಸಾಧ್ಯವಾದರೆ ರಾಗಿ ಬೆಳೆಯಲ್ಲಿ ತಗೊಳ್ಳೋದಾದರೆ ಅಂತರ ಬೆಳೆಯಾಗಿ ತೊಗರಿಯನ್ನು ಬೆಳೆದು 8 ಸಾಲು ರಾಗಿಯನ್ನು 1 ಅಡಿ ಅಂತರದಲ್ಲಿ ಕೊಟ್ಟು 2 ಸಾಲು ತೊಗರಿಯನ್ನು 2 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಿ ತೊಗರಿ ಸಾಲುಗಳ ಮಧ್ಯೆ ಒಂದು ದೋಣಿ ಸಾಲನ್ನು ತೆಗಿತಕ್ಕಂಥದ್ದು. ಈ ದೋಣಿ ಸಾಲು ರಾಗಿ ಸಾಲಿನಲ್ಲಿ ನೀರು ಎಷ್ಟು ತಡೆಯಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ತಡೆದು ಭೂಮಿ ಕುಡಿಸುತ್ತೆ. ಹೆಚ್ಚುವರಿಯಾಗಿ ಹರಿದು ಬರುವಂಥ ನೀರನ್ನು ಇಳಿಜಾರಲ್ಲಿರ್ತಕ್ಕಂಥ ದೋಣಿ ಸಾಲಿನಲ್ಲಿ ಮಳೆ ನೀರನ್ನು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು, ಮಳೆ ಅತಿ ಹೆಚ್ಚಾದಂಥ ಸಂದರ್ಭದಲ್ಲಿ ಆ ಹೆಚ್ಚುವರಿ ನೀರನ್ನು ಬಸಿಲಿಕ್ಕೂ ಕೂಡ ಈ ದೋಣಿ ಸಾಲು ನಮಗೆ ಸಹಾಯವನ್ನು ಮಾಡುತ್ತೆ. ಸೊ ದೋಣಿ ಸಾಲನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತೊಂದು ಸಂರಕ್ಷಣಾ ಕ್ರಮಗಳು. ಅದನ್ನು ಹೊರತುಪಡಿಸಿ ಬೆಳೆಗಳ ಸಾಲಿನ ಅಂತರ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ 2 ಅಡಿ 1.5 ಅಡಿಗಿಂತ ಹೆಚ್ಚಿನ ಅಂತರದಲ್ಲಿ ಬಿತ್ತುವಂಥ ಬೆಳೆಗಳಾದಂಥ ಮುಸ್ಕಿನ ಜೋಳ ಇರ್ಬೋದು, ತೊಗರಿ ಇರ್ಬೋದು, ಇವನ್ ಒಣ ಪ್ರದೇಶದಲ್ಲಿ ನಾವು ಮೆಣಸಿನಕಾಯಿಯನ್ನು ಕೂಡ ಬೆಳಿತೀವಿ. ಆ ಥರದಲ್ಲಿ 2 ಅಡಿ ಅಥವಾ 2 ಅಡಿಗಿಂತ ಹೆಚ್ಚುವರಿ ಅಂತರದಲ್ಲಿ ಬೆಳೀತಕ್ಕಂಥ ಬೆಳೆಗಳಲ್ಲಿ ಎಲ್ಲ ಸಾಲುಗಳ ಮಧ್ಯೆ ಸಾಲು ಬೋದುಗಳನ್ನು ಮಾಡ್ತಕ್ಕಂಥದ್ದು, ಈ ರಿಡ್ಜಸ್ ಅಂಡ್ ಫರೋ ಅಂತ ಹೇಳ್ತೀವಿ. ಈ ಸಾಲು ಬೋದುಗಳನ್ನು ಮಾಡಿದಾಗ ನಮಗೆ ಮೇಲ್ಮುಖವಾಗಿ ಇರ್ತಕ್ಕಂಥ ನೀರಿನಲ್ಲಿ ಆ ಬೋದ್ನಲ್ಲಿ ನಮಗೆ ನೀರು ನಿಂತು ಭೂಮಿ ಒಳಗಡೆ ಇಂಗ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ತಂತ್ರಜ್ಞಾನ ಅಂತ ಯೋಚನೆ ಮಾಡಿದರೆ, ಬಹುಶಃ ಯಾವುದೇ ಸಾವಯವ ವಸ್ತುಗಳು ಸಿಕ್ಕಿದ್ರೂ ಕೂಡ ದಯಮಾಡಿ ರೈತ ಬಾಂಧವರು ಸುಟ್ಟಾಕಬೇಡಿ. ಆ ಸಾವಯವ ವಸ್ತುವನ್ನು ನಮ್ಮ ಭೂಮಿ ಮೇಲೆ ಬೆಳೆಯ ಒದಿಕೆಯಾಗಿ ಬಳಸೋದಾದರೆ, ಭೂಮಿಯ ಮೇಲೆ ಒದಿಕೆ ಹಾಕೋದಾದರೆ, ಆ ಒಂದು ಭೂಮಿಯಿಂದ ತೇವಾಂಶ ಆವಿಯಾಗುವಂಥ ಪ್ರಮಾಣ ಕಡಿಮೆ ಆಗುತ್ತೆ, ಅಂದರೆ ನಷ್ಟ ಕಮ್ಮಿ ಆಗುತ್ತೆ. ಎರಡನೇದು, ಆ ಒಂದು ಸಾವಯವ ವಸ್ತು ಭೂಮಿನಲ್ಲಿದ್ದಾಗ ಅದು ಕೊಳೆತು ಮುಂದಿನ ಬೆಳೆಗೆ ಪೋಷಕಾಂಶವಾಗಿ ವರ್ತಿಸುತ್ತೆ. ಅದ್ರ ಜೊತೆಗೆ ಸಾವಯವ ಅಂಶವನ್ನು ಕೂಡ ಮಣ್ಣಿಗೆ ಸೇರಿಸ್ಕೊಡುತ್ತೆ. ಸೊ ಈ ಉಪಯೋಗಗಳನ್ನು ಹೊಂದಿರತಕ್ಕಂಥ ಈ ವೇಸ್ಟ್ಗಳನ್ನು, ಅಂದರೆ ತ್ಯಾಜ್ಯಗಳನ್ನು ಸುಡದೆ ದಯಮಾಡಿ ಒದಿಕೆಯಾಗಿ ರೈತ ಬಾಂಧವರು ಬಳಸ್ಕೊಳ್ಳಿಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ. ಸೊ ಈ ಒಂದು ತಂತ್ರಜ್ಞಾನಗಳು ನಾವು ಬೆಳೆಯ ಸನ್ನಿವೇಶದಲ್ಲಿ ಮಾಡ್ತಕ್ಕಂಥವು. ಎರಡನೇದು, ಮಳೆಗೆ ಅನುಗುಣವಾಗಿ ಸೂಕ್ತ ಬೆಳೆ ಪದ್ಧತಿಗಳನ್ನು ಅಳವಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ಬೆಳೆ ಪದ್ಧತಿ ಅಂತ ಬಂದಾಗ, ಈಗ ದಕ್ಷಿಣ ಕರ್ನಾಟಕ ರಾಜ್ಯವನ್ನು ತೆಗೆದುಕೊಳ್ಳೋದಾದ್ರೆ ನಮ್ಮಲ್ಲಿ ಮಳೆ 2 ಹಂತದಲ್ಲಿ ಹಂಚಿಕೆ ಆಗಿರ್ತಕ್ಕಂಥದ್ದು ವಾಡಿಕೆ ಇದೆ. ಒಂದು ಹಂತದಲ್ಲಿ ಅಂದರೆ ಮೇ ತಿಂಗಳಿನಲ್ಲಿ ಒಂದು ಪೀಕ್ ಇರುತ್ತೆ, ಮತ್ತೊಂದು ಪೀಕು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮತ್ತೊಂದು ಹೆಚ್ಚಿನ ಮಳೆ ಬೀಳ್ತಕ್ಕಂಥ ಸನ್ನಿವೇಶ ಇರುತ್ತೆ. ನಮಗೆ ಏಪ್ರಿಲ್ ತಿಂಗಳಿನಲ್ಲಿ ಪ್ರಾರಂಭ ಆದರೆ ಡಿಸೆಂಬರ್ ತಿಂಗಳವರೆಗೂ ಕೂಡ ಮಳೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಮಳೆಯ ಹಂಚಿಕೆಯನ್ನು ನೋಡಿಕೊಂಡು ನಮ್ಮ ಬೆಳೆ ಪದ್ಧತಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಒಂದು ವಾಡಿಕೆ ಮಳೆಯನ್ನು ನೋಡ್ಕೊಳ್ತಕ್ಕಂಥದ್ದು ಒಂದಾದರೆ, ಇನ್ನೊಂದು ಆ ವರ್ಷದ ಮಳೆಯ ಮುನ್ಸೂಚನೆ ಸಾಮಾನ್ಯವಾಗಿ ಭಾರತೀಯ ಹವಾಮಾನ ಇಲಾಖೆ ಅಂತ ಏನಿದೆ IMD, ಅವರು ಒಂದು ಏಪ್ರಿಲ್ ಕೊನೆಯ ಹಂತದಲ್ಲಿ ಅಥವಾ ಮೇ ಪ್ರಾರಂಭದ ಹಂತದಲ್ಲಿ ಒಂದು ಫೋರ್ಕಾಸ್ಟ್ ಅನ್ನು ಕೊಡ್ತಾರೆ, ಮುನ್ಸೂಚನೆಯನ್ನು ಕೊಡ್ತಾರೆ. ಆ ಮುನ್ಸೂಚನೆಯನ್ನು ನೋಡ್ಕೊಂಡು ನಾವು ಬೆಳೆ ಆಯ್ಕೆ ಮಾಡಲಿಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗ ರೈತ ಬಾಂಧವರು ದಕ್ಷಿಣ ಕರ್ನಾಟಕ ಭಾಗದಲ್ಲಿ 2 ಹಂತದಲ್ಲಿ ಮಳೆ ಹಂಚಿಕೆ ಇರ್ತಕ್ಕಂಥ ಸನ್ನಿವೇಶದಲ್ಲಿ 2 ಬೆಳೆ ಪದ್ಧತಿಯನ್ನು ಬೆಳಿತೀವಿ ಅಂದರೆ, ಪೂರ್ವ ಮುಂಗಾರಿನಲ್ಲಿ ನಮ್ಮಲ್ಲಿ ಈ ಅವರೆ ಅಥವಾ ಅಲಸಂದೆಯನ್ನು ಬೆಳಿಲಿಕ್ಕೆ ಸಾಧ್ಯತೆ ಇದೆ, ಹೆಸರನ್ನು ಕೂಡ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಡಾಕ್ಟ್ರೇ, ಕೃಷಿ ವಿಶ್ವವಿದ್ಯಾನಿಲಯದಲ್ಲೂ ಒಂದು ಪ್ರತ್ಯೇಕವಾದ ಹವಾಮಾನ ಮುನ್ಸೂಚನಾ ವಿಭಾಗ ಇದೆಯಾ? ಹೌದು, ಖಂಡಿತ. ನಮ್ಮ ಒಂದು ವಿಭಾಗ ಇದೆ, ಹವಾಮಾನ ಮುನ್ಸೂಚನಾ ವಿಭಾಗ. ನಾವು ಈ ಒಂದು ಭಾರತೀಯ ಹವಾಮಾನ ಇಲಾಖೆ ಏನು ಮುನ್ಸೂಚನೆಯನ್ನು ಕೊಡುತ್ತೋ ಅದನ್ನು ನಮ್ಮ ಭಾಗಕ್ಕೆ ಯಾವ ರೀತಿ ಅದರ ಪರಿಣಾಮ ಬೀರುತ್ತೆ ಅಂತಕ್ಕಂಥ ಮುನ್ಸೂಚನೆಯನ್ನು ಆ ಒಂದು ವರದಿ ಬಂದ ತಕ್ಷಣವೇ ನಾವು ರೈತ ಬಾಂಧವರಿಗೆ ಸೂಚಿಸ್ತೀವಿ. ಆ ಒಂದು ಸಂದರ್ಭದಲ್ಲಿ ನಾವು ಬೆಳೆ ಪದ್ಧತಿಯನ್ನು ಕೂಡ ನಾವು ಸೂಚಿಸ್ತೀವಿ. ಬೆಳೆ ಪದ್ಧತಿ ಬಗ್ಗೆ ಹೇಳ್ತಾ ಇದ್ರಿ, ಖಂಡಿತ. ಯಾವ್ಯಾವ ಬೆಳೆ ಅಂತ ಹೇಳಿ ಸರ್. ಹೌದು, ಈಗ 2 ಬೆಳೆ ಪದ್ಧತಿನಲ್ಲಿ ಬಂದಾಗ ಪೂರ್ವ ಮುಂಗಾರಿನಲ್ಲಿ ಈಗಾಗಲೇ ಹೇಳ್ದಂಗೆ ಅವರೆ, ಅಲಸಂದೆ, ಹೆಸರು ಈ ತರದ ಬೆಳೆಗಳನ್ನ ಬೆಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಥವಾ ಇವನ್ ನಮ್ಮಲ್ಲಿ ಅರಸೀಕೆರೆ ಭಾಗ ಅಥವಾ ಇವನ್ ಕನಕಪುರ ಭಾಗಕ್ಕೆ ಹೋದ್ರೆ ಎಳ್ಳನ್ನ ಸಾಮಾನ್ಯವಾಗಿ ಬೆಳೀತಕ್ಕಂಥ ಸನ್ನಿವೇಶ ಇದೆ, ಅಲ್ಲಿ ಆ ಒಂದು ಬೆಳೆಯನ್ನು ಬೆಳೀತಕ್ಕಂಥದ್ದು ಸೂಕ್ತ ಆಗುತ್ತೆ. ಆ ನಂತರ ನೀವು ಜುಲೈ ಕೊನೆಯ ಭಾಗದಲ್ಲಿ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ರಾಗಿ ಅನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ರಾಗಿ ಇಲ್ಲ ಅಂತಂದ್ರೆ ರಾಗಿಯನ್ನು ನಾವು ಮುಖ್ಯವಾಗಿ ಆಹಾರದ ಬೆಳೆಯ ಜೊತೆಗೆ ಮೇವಿನ ಬೆಳೆಯಾಗೂ ಕೂಡ ನಾವು ಬಳಸ್ಕೋತಾ ಇರೋದ್ರಿಂದ, ನಮ್ಮ ದನ ಕರುಗಳಿಗೆ ಮೇವಿನ ಅವಶ್ಯಕತೆ ಇರೋದ್ರಿಂದ ರಾಗಿಯನ್ನು ಹಾಕ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ರಾಗಿಯನ್ನು ಹಾಕ್ತಕ್ಕಂಥದ್ದು ಒಂದು. ಇಲ್ಲ ರಾಗಿಯನ್ನು ನಾನು ಹಾಕೋದಿಲ್ಲ, ಪರ್ಯಾಯ ಬೆಳೆಬೇಕು ಅಂತ ಯೋಚನೆ ಮಾಡೋದಾದ್ರೆ
ನೀವು ಏಕ ಬೆಳೆ ಪದ್ಧತಿನಲ್ಲಿ ಯೋಚನೆ ಮಾಡೋದಾದ್ರೆ ನಾವು ತೊಗರಿಯನ್ನು ಹಾಕ್ತಕ್ಕಂಥ ರೈತರು ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಿನಲ್ಲೇ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ತೊಗರಿ ನೀವು ಹೆಚ್ಚಿನ ಕಾಲ ಭೂಮಿಯಲ್ಲಿದ್ದಷ್ಟು ಹೆಚ್ಚಿನ ಇಳುವರಿನ ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ, ಬೆಳೆಯ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ಏಕ ಬೆಳೆ ಪದ್ಧತಿ ಅಂದರೆ ಒಂದೇ ಬೆಳೆಯನ್ನು ಬೆಳೀತಕ್ಕಂಥ ರೈತರಾದರೆ ಮೇ ತಿಂಗಳಿನಲ್ಲಿ ನಮಗೆ ತೊಗರಿ, ಅರಳು ಅನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಮಳೆ ಕಡಿಮೆ ಬೀಳ್ತಕ್ಕಂಥ ಚಿತ್ರದುರ್ಗದಂಥ ಪ್ರದೇಶದಲ್ಲಿ ಅರಳನ್ನು ಬೆಳ್ಕೊಳ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ತೊಗರಿಯನ್ನು ಸುಮಾರು 6ರಿಂದ 7 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಿ ಅದರ ಜೊತೆಯಲ್ಲಿ ಜೋಡಿ ಬೆಳೆಯಾಗಿ ಅಥವಾ ಅಂತರ ಬೆಳೆಯಾಗಿ ನಾವು ಇತರೆ ದ್ವಿದಳ ಧಾನ್ಯದ ಬೆಳೆಗಳನ್ನು, ಹೆಸರನ್ನ ಬೆಳೀತಾರೆ, ಅಲಸಂದೆಯನ್ನು ಬೆಳೀತಾರೆ, ಅವರೆಯನ್ನು ಬೆಳೀತಾರೆ. ಸೊ ಈ ಥರದ ಬೆಳೆಗಳನ್ನು ಜೋಡಿ ಬೆಳೆಯಾಗಿ ಬೆಳ್ಕೊಳ್ತಕ್ಕಂಥದ್ದು ಕೂಡ ಸೂಕ್ತವಾಗಿರುತ್ತೆ. ಅದನ್ನು ಹೊರತುಪಡಿಸಿ ಜೂನ್ ಜುಲೈನಲ್ಲಿ ಬಿತ್ತನೆ ಮಾಡೋದಕ್ಕೆ ಯೋಚನೆ ಮಾಡಿದರೆ ನಮ್ಮಲ್ಲಿ ನೆಲಗಡಲೆಯನ್ನು ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಜೂನ್ ಜುಲೈನಲ್ಲಿ. ಅದನ್ನು ಬಿಟ್ಟರೆ ಮುಸ್ಕಿನ ಜೋಳವನ್ನು ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಜುಲೈ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ರಾಗಿನಲ್ಲಿ ದೀರ್ಘಾವಧಿ ತಳಿಗಳಾದಂಥ MR1, MR6 ಮತ್ತು L5 ಅಂತಕ್ಕಂಥ ಲಕ್ಷ್ಮಣಯ್ಯನವರ ಹೆಸರಿನಲ್ಲಿರ್ತಕ್ಕಂಥ L5 ಅಂತಕ್ಕಂಥ ತಳಿಗಳನ್ನು ಕೂಡ ಆಯ್ಕೆ ಮಾಡ್ಕೋಬಹುದಾಗಿದೆ. ಅದನ್ನು ಬಿಟ್ಟು ಆಗಸ್ಟ್ ತಿಂಗಳಿನಲ್ಲಿ ನಾನು ಬಿತ್ತನೆ ಮಾಡ್ತೀನಿ ಅಂತಂದರೆ ರಾಗಿಯನ್ನು ಬಿತ್ತುವಂಥ ರೈತರು ಆಗಸ್ಟ್ ಪ್ರಾರಂಭದಲ್ಲಿ ಬಿತ್ತನೆ ಮಾಡೋದಾದರೆ ಮಧ್ಯಮಾವಧಿ ತಳಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ. KMR 630 ಇರ್ಬೋದು, ML 365 ಇರ್ಬೋದು, HR 911 ಅಂತಕ್ಕಂಥ ತಳಿಗಳು, GPU 28 ಅಂತಕ್ಕಂಥ ತಳಿಗಳು, ಇವು ಮಧ್ಯಮಾವಧಿ ತಳಿಗಳಾಗಿರ್ತವೆ. ಅವುಗಳನ್ನ ಆಗಸ್ಟ್ ಪ್ರಾರಂಭದಲ್ಲಿ ಬಿತ್ತನೆ ಮಾಡ್ಬೋದು. ಆಗಸ್ಟ್ ಕೊನೆಯ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಗಿನಲ್ಲಿ ಅಲ್ಪಾವಧಿ ತಳಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಅಲ್ಪಾವಧಿ ತಳಿಗಳಲ್ಲಿ GPU 48 ಅಂತಕ್ಕಂಥ ತಳಿ ಇದೆ, KMR 306 ಅಂತಕ್ಕಂಥ ತಳಿ ಇದೆ. ಸೊ ಈ ತಳಿಗಳನ್ನು ನೀವು ಆಗಸ್ಟ್ ಕೊನೆಯ ಭಾಗದಲ್ಲೂ ಕೂಡ ಬಿತ್ತನೆ ಮಾಡ್ಕೋಬಹುದು. ಆಗಸ್ಟ್ ಆದ ನಂತರ ಸೆಪ್ಟೆಂಬರ್ನಲ್ಲಿ ಬಿತ್ತನೆ ಮಾಡೋದಂದ್ರೆ ರಾಗಿಯನ್ನು ಆದಷ್ಟು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಪರ್ಯಾಯ ಬೆಳೆಯಾಗಿ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಅವರೇ ಇದೆ, ಅಲಸಂದೆ ಇದೆ. ಸೊ ಈ ಬೆಳೆಗಳನ್ನು ನಾವು, ಅಥವಾ ಇವನ್ ಉರುಳಿ ಇದೆ, ಸೆಪ್ಟೆಂಬರ್ನಲ್ಲಿ ಬಿತ್ತನೆ ಮಾಡಲಿಕ್ಕೆ ಉರುಳಿ ಸೂಕ್ತವಾದಂಥ ಬೆಳೆಯಾಗಿರುತ್ತೆ. ಸೊ ಈ ಬೆಳೆಯನ್ನು ನಾವು ಸೆಪ್ಟೆಂಬರ್ ಪ್ರಾರಂಭದಲ್ಲಿ ಬಿತ್ತನೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ನಾನು ಸ್ವಲ್ಪ ಅಧಿಕ ಪೋಷಕಾಂಶ ಇರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಚಲಿತೆಯನ್ನು ಹೊಂದಿರತಕ್ಕಂಥ ಸಿರಿಧಾನ್ಯಗಳನ್ನು ಬೆಳಿತೀವಿ ಅಂತಂದರೆ ಇವನ್ ಆಗಸ್ಟ್ ಕೊನೆಯ ಭಾಗ ಅಥವಾ ಸೆಪ್ಟೆಂಬರ್ ಪ್ರಾರಂಭದಲ್ಲೂ ಕೂಡ ನಾವು ಸಿರಿಧಾನ್ಯಗಳಾದಂಥ ನವಣೆ, ಸಾಮೆ, ಆರಕ, ಬರಗು, ಊದಲು, ಕೊರಲೆ ಈ ಬೆಳೆಗಳನ್ನು ಬಿತ್ತನೆ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ. ಇಲ್ಲ ನಾನು ಎಣ್ಣೆ ಕಾಳಿನ ಬೆಳೆಗಳನ್ನು ಬೆಳಿತೀನಿ ಅಂತಂದರೆ ಉಚ್ಚೆಳ್ಳನ್ನು ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೂರ್ಯಪಾನ ಅಥವಾ ಸೂರ್ಯಕಾಂತಿಯನ್ನು ಕೂಡ ನೀವು ಸೆಪ್ಟೆಂಬರ್ ಪ್ರಾರಂಭದಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಅಂದರೆ ಇಲ್ಲಿ ಬೆಳೆಯ ಬಿತ್ತನೆಯ ಅವಧಿಯನ್ನು ನೋಡಿಕೊಂಡು ಸೂಕ್ತವಾದ ಬೆಳೆಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದು ಎರಡನೇ ಒಂದು ತಂತ್ರಜ್ಞಾನ ಆಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಬರ ಸನ್ನಿವೇಶ ಬರುವಂಥ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ನಮಗೆ ದವಸ ಧಾನ್ಯಗಳಿಲ್ಲದೇ ಇದ್ರೂ ಕೂಡ ನಮ್ಮ ದನಕರುಗಳಿಗೆ ಮೇವಿನ ಅವಶ್ಯಕತೆ ಬಹಳ ಇರುತ್ತೆ. ಯಾಕೆಂದರೆ ಸರ್ಕಾರ ಆ ಒಂದು ಸಂದರ್ಭದಲ್ಲಿ ನಮ್ಮ PDS ಏನಿದೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು, ಅದರ ಮುಖಾಂತರ ನಮಗೆ ಒಂದು ದವಸ ಧಾನ್ಯಗಳನ್ನ ಸರಬರಾಜು ಮಾಡುತ್ತೆ. ಆದರೆ ದನಕರುಗಳಿಗೆ ಮೇವನ್ನು ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅವು ತುಂಬ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಅಲ್ಪಾವಧಿನಲ್ಲಿ ಬರ್ತಕ್ಕಂಥ ಮೇವಿನ ಬೆಳೆಗಳು ಅಂದರೆ ಮೇವಿನ ಮುಸ್ಕಿನ ಜೋಳ ಇರ್ಬೋದು, ಮೇವಿನ ಸಜ್ಜೆ ಇರ್ಬೋದು, ಮೇವಿನ ಜೋಳ ಇರ್ಬೋದು. ಸೊ ಈ ಥರದ ಬೆಳೆಗಳನ್ನು ನಾವು ಆಗಸ್ಟ್ ಕೊನೆಯ ಭಾಗ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲೂ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕೋಸ್ಕರ ಸಾಕಷ್ಟು ಬೆಳೆಗಳ ವೈವಿಧ್ಯತೆ ನಮ್ಮಲ್ಲಿ ಇರೋದ್ರಿಂದ ಬೆಳೆಗಳ ಬಿತ್ತನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಆ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಎರಡನೇ ಮುಖ್ಯವಾದಂಥ ವಿಚಾರ ಆಗಿರುತ್ತೆ. ಮೂರನೇದು ಮಣ್ಣಿನ ಆರೋಗ್ಯವನ್ನು ನಾವು ಸುಧಾರಿಸಬೇಕಾಗತ್ತೆ. ಯಾಕೆಂದರೆ ಬಹುಶಃ ನಾವು ಚಿಕ್ಕವರಾಗಿದ್ದಾಗ 15 ದಿವಸ 20 ದಿವಸ ಮಳೆ ಇಲ್ಲ ಅಂದರೆ ನಮ್ಮ ರಾಗಿ ಅಂತ ಬೆಳೆ ಒಣಗ್ತಾ ಇರಲಿಲ್ಲ. ಇವತ್ತು ಒಂದು ದಿನ ಮಳೆ ಹೋದು ಮಾರನೇ ದಿನ ಬಿಸಿಲು ಹೊಡಿತು ಅಂದರೆ ರಾಗಿ ಅಂತ ಬೆಳೆ ಒಣಗುತ್ತೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನಪ್ಪ ಅಂದರೆ ನಮ್ಮ ಮಣ್ಣಿನ ಆರೋಗ್ಯ ಹದಗೆಟ್ಟಿದೆ, ಮಣ್ಣಿನಲ್ಲಿ ಸಾವಯವ ಅಂಶ ಕಡಿಮೆ ಆಗಿದೆ, ಮಣ್ಣಿನಲ್ಲಿ ನೀರು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಆಗಿದೆ. ಸೊ ಮಣ್ಣಿಗೆ ತೇವಾಂಶ ಇಟ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ಲದೆ ಇರೋದ್ರಿಂದ ಸೂರ್ಯನ ಬಿಸಿಲು ಬಿದ್ದ ತಕ್ಷಣ ನೀರು ಆವಿಯಾಗಿ ಹೋಗುತ್ತೆ. ಆ ಸಂದರ್ಭದಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಸುಧಾರಿಸೋದಕ್ಕೂ ಕೂಡ ಒತ್ತನ್ನು ಕೊಡಬೇಕಾಗುತ್ತೆ. ಮಣ್ಣಿನ ಆರೋಗ್ಯವನ್ನು ಸುಧಾರಿಸೋ ನಿಟ್ಟಿನಲ್ಲಿ ಸಾವಯವ ಗೊಬ್ಬರಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಆದರೆ ಸಾವಯವ ಗೊಬ್ಬರಗಳಲ್ಲಿ ಪ್ರಮುಖವಾಗಿ ನಾವು ಬಳಸ್ತಕ್ಕಂಥದ್ದು ಕೊಟ್ಟಿಗೆ ಗೊಬ್ಬರ. ಬಹುಶಃ ಕೊಟ್ಟಿಗೆ ಗೊಬ್ಬರದ ಲಭ್ಯತೆಯನ್ನು ನಾವು ನೋಡೋದಾದರೆ ಲಭ್ಯತೆಯಲ್ಲಿ ಸಾಕಷ್ಟು ಕಡಿಮೆ ಆಗಿದೆ. ಈಗ ನಾವು ಚಿಕ್ಕವರಾಗಿದ್ದಾಗ ಒಂದು 35-40 ವರ್ಷದ ಹಿಂದೆ ಲಭ್ಯ ಇದ್ದಂಥ ಕೊಟ್ಟಿಗೆ ಗೊಬ್ಬರದ ಪ್ರಮಾಣಕ್ಕೂ ಇವತ್ತು ನಮಗೆ ಲಭ್ಯವಾಗಿರ್ತಕ್ಕಂಥ ಕೊಟ್ಟಿಗೆ ಪ್ರಮಾಣದ ಪ್ರಮಾಣಕ್ಕೆ ಹೋದರೆ ಅಜಗಜಾಂತರ ವ್ಯತ್ಯಾಸ ಇದೆ. ಅದಕ್ಕೆ ಕಾರಣ ಹಲವಿದ್ದಾವೆ. ಆ ವಿಚಾರ ಈಗ ಬೇಡ ಅಂತ ಅನ್ಕೋತೀನಿ. ಸೊ ಆ ಕಾರಣದಿಂದ ನಾವು ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕು ಅಂತಂದರೆ ಬಹುಶಃ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಾವು 2 ಹಂತದಲ್ಲಿ ಮಳೆ ಹಂಚಿಕೆ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಾನು ಆಗಲೇ ಹೇಳಿದೆ, ಬೆಳೆಯನ್ನು ಬೆಳಿತೀವಿ ಅಂದರೆ ಅವರೇ ಅಲಸಂದೆಯನ್ನು ಬೆಳಿಬೋದು ಅಂತ ಹೇಳಿದೆ. ಬಹುಶಃ ನೀವು ಬೆಳೆಯನ್ನು ಬೆಳ್ಕೊಳ್ಳೋದಾದ್ರೆ ಅವರೇ ಮತ್ತು ಅಲಸಂದೆಯನ್ನು ಹಸಿ ಕಾಯಿಗೆ ಕಿತ್ಕೊಂಡು
ಸೊಪ್ಪನ್ನು ಭೂಮಿ ಒಳಗಡೆ ಉತ್ತಾಕಿದ್ರೆ 1 ಎಕರೆಗೆ ಸರಾಸರಿ 10 ರಿಂದ 15 ಟನ್ ಸಾವಯವ ವಸ್ತುವನ್ನು ಮಣ್ಣಿಗೆ ಸೇರಿಸ್ದಂಗೆ ಆಗುತ್ತೆ. ಇಲ್ಲ ನನಗೆ ಆ ಒಂದು ಬೆಳೆಗಳನ್ನ ಮಾಡೋಕ್ಕೆ ಆಳು ಕಾಳಿನ ಸಮಸ್ಯೆ ನಾನು ಕಿತ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದ್ರೆ ಉರುಳಿಯನ್ನು ಬಿತ್ತಬಹುದು, ಅಪ್ಸೆಣಬನ್ನು ಬಿತ್ತಬಹುದು. ನಾವು ಒಂದು 60-65 ದಿವಸ ಆದಮೇಲೆ ನಾವು ಭೂಮಿಗೆ ಉತ್ತಾಕಿ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಬೇಡ ಅದು ನನಗೆ ಸಾಧ್ಯ ಇಲ್ಲ, ಬಿತ್ತನೆ ಮಾಡೋಕೆ ಆ ಟೈಮ್ನಲ್ಲಿ ಮಳೆನೂ ಬರಲಿಲ್ಲ ಅಂತಂದರೆ ನಮ್ಮ ಬದುಗಳ ಮೇಲೆ ಈ ಗೊಬ್ಬರದ ಗಿಡ ಅಥವಾ ಗ್ಲಿರಿಸಿಡಿಯಾ ಅಂತ ಏನು ಬರುತ್ತೆ, ಆ ಗೊಬ್ಬರದ ಗಿಡವನ್ನು ಹಾಕೊಂಡಿದ್ರೆ ಆ ಗೊಬ್ಬರದ ಗಿಡದ ಸೊಪ್ಪನ್ನು ಕಟ್ ಮಾಡಿಕೊಂಡು ಆ ಸೊಪ್ಪನ್ನು ಕೂಡ ಭೂಮಿಗೆ ಉತ್ತು ನಾವು ಸಾವಯವ ಅಂಶವನ್ನು ಮಣ್ಣಿಗೆ ಸೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ರೈತ ಬಾಂಧವರೇ, ಕುಸ್ಕಿ ಬೇಸಾಯದಲ್ಲಿ ಸುಸ್ಥಿರತೆಯನ್ನು ಹೊಂದಬೇಕು ಅಂದರೆ ನಾವು ಸಾವಯವ ಇಂಗಾಲದ ಪ್ರಮಾಣವನ್ನು ಮಣ್ಣಿನಲ್ಲಿ ಹೆಚ್ಚನ್ನು ಮಾಡಬೇಕಾದಂಥದ್ದು ಬಹಳ ಮುಖ್ಯ. ಬಹುಶಃ ನಾವು ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಸರಾಸರಿ ಸಾವಯವ ಅಂಶವನ್ನು ನೋಡಿದರೆ 0.75%, 0.25% ಇದ್ದಂಥ ಸಾವಯವ ಅಂಶ ಈಗ 0.5% ಬಂದಿದೆ, 0.35% ಬಂದಿದೆ. ಸೊ ಬಹುಶಃ ಸಾವಯವ ಅಂಶ ಕಡಿಮೆ ಆಯಿತು ಅಂದರೆ ಮಣ್ಣಿಗೆ ಬೆಳೆಯನ್ನು ತಡ್ಕೊಳ್ತಕ್ಕಂಥ ತಾಕತ್ತಿರೋದಿಲ್ಲ. ಸೊ ಹಾಗಾಗಿ ಬೆಳೆಗಳನ್ನು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಸಾವಯವ ಅಂಶವನ್ನು ಮಣ್ಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸಲಿಕ್ಕೆ ಒತ್ತನ್ನು ಕೊಡಿ. ಇದಕ್ಕೆ ಪರ್ಯಾಯವಾಗಿ ಇವನ್ ನಮ್ಮ ರಸ್ತೆಗಳಲ್ಲಿ ಸಾಕಷ್ಟು ಕಳೆ ಸಸ್ಯಗಳೆಲ್ಲ ಬೆಳೆದಿರ್ತವೆ. ಸೊ ಇವನ್ ನಾವು ಚಿಕ್ಕವರಾಗಿದ್ದಾಗ ಈ ಎಕ್ಕದ ಗಿಡ ಇವನ್ನೆಲ್ಲ ತಗೊಂಡೋಗಿ ಭೂಮಿಗೆ ಸೇರಿಸ್ತಾ ಇದ್ವಿ, ಹೊಂಗೆ ಸೊಪ್ಪು ಈ ಥರದ್ದೆಲ್ಲ ಸೇರಿಸ್ತಾ ಇದ್ವಿ. ಸೊ ಆ ಥರದ ಒಂದು ವಸ್ತುಗಳನ್ನು ಕೂಡ, ಕಳೆ ಗಿಡಗಳನ್ನು ಕೂಡ ಬಳಸ್ತೀವಿ ಅಂದರೆ ಆ ಹೂವಾಡುವ ಹಂತಕ್ಕಿಂತ ಮುಂಚಿತವಾಗಿ ಕಳೆಗಳನ್ನು ಕಿತ್ತು ಕೂಡ ಮಣ್ಣಿಗೆ ಸೇರಿಸಲಿಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಸೊ ಇದು ಮಣ್ಣಿನ ಆರೋಗ್ಯವನ್ನು ಸುಧಾರಿಸೋ ನಿಟ್ಟಿನಲ್ಲಿ ಮಾಡಬೇಕಾದಂಥ ಮುಖ್ಯವಾದಂಥ ಕೆಲಸ. ಇನ್ನು ಅದಾದಮೇಲೆ ಬರ್ತಕ್ಕಂಥದ್ದು ಪರ್ಯಾಯ ಬೆಳೆ ಯೋಜನೆಗಳು. ಬಹುಶಃ ನಮಗೆ ನಾರ್ಮಲ್ ವಾಡಿಕೆ ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ಬೇಕಾದಂಥ ಬೆಳೆ ಪದ್ಧತಿಯನ್ನು ನಾವೇನು ಆಯ್ಕೆ ಮಾಡಿದ್ದೋ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಾಡಿಕೆ ಮಳೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ ಈಗಾಗಲೇ ಬಿತ್ತನೆ ಮಾಡಿಬಿಟ್ಟಿರ್ತೀವಿ, ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ಬರ ಬಂದಂಥ ಸನ್ನಿವೇಶದಲ್ಲಿ ನಾವು ಬೆಳೆಯನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಒಂದು ಕುಸ್ಕಿ ಬೇಸಾಯದಲ್ಲಿ ಬರ ಬರ್ತಕ್ಕಂಥದ್ದು ಒಂದು ಪ್ರಾರಂಭಿಕ ಹಂತದಲ್ಲಿ ಬರ್ಬೋದು, ಅಂದರೆ ಬಿತ್ತನೆ ಸಮಯದಲ್ಲಿ ಬರ ಬರ್ಬೋದು, ಅಥವಾ ಬಿತ್ತನೆ ಆಗ್ಬಿಡುತ್ತೆ ಆ ನಂತರ ಬರ ಬರ್ಬೋದು, ಬೆಳವಣಿಗೆ ಹಂತದಲ್ಲಿ ಬರ ಬರ್ಬೋದು, ಅಥವಾ ಬೆಳೆಯ ಕೊನೆಯ ಹಂತದಲ್ಲಿ ಬರ ಬರುವಂಥ ಸಾಧ್ಯತೆ ಇರುತ್ತೆ. ಈ 3 ಸನ್ನಿವೇಶಕ್ಕೂ ಕೂಡ ನಾವು ಪರ್ಯಾಯ ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೋದಂಥದ್ದು ಮುಖ್ಯವಾದಂಥ ಇದು ಅಂತಂದರೆ, ಒಂದು ಪ್ರಾರಂಭಿಕ ಹಂತದಲ್ಲಿ ಬರ ಬಂದಂಥ ಸಂದರ್ಭದಲ್ಲಿ ಬಿತ್ತನೆ ಮಾಡಿಲ್ಲ ಅಂತಂದರೆ ಬಿತ್ತನೆ ಸಮಯಕ್ಕನುಗುಣವಾಗಿ ಸೂಕ್ತ ಬೆಳೆಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಜುಲೈನಲ್ಲಿ ಬಿತ್ತನೆ ಮಾಡಬೇಕಿತ್ತು, ಜುಲೈನಲ್ಲಿ ಮಳೆ ಬರಲಿಲ್ಲ, ಆಗಸ್ಟ್ನಲ್ಲಿ ಬಿತ್ತನೆ ಮಾಡೋದಾದ್ರೆ ಸಾಕಷ್ಟು ಬೆಳೆಗಳನ್ನ ಈಗಾಗಲೇ ತಿಳಿಸ್ಕೊಟ್ವಿ, ಸೆಪ್ಟೆಂಬರ್ ಬಿತ್ತನೆ ಮಾಡೋದಾದ್ರೆ ಸಾಕಷ್ಟು ಬೆಳೆಗಳನ್ನ ಬಿತ್ಕೊಟ್ವಿ. ಅಂದರೆ ಬೆಳೆಯನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಒಂದು. ಎರಡನೇದು, ತಳಿಗಳನ್ನು ಕೂಡ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಾನು ಜುಲೈನಲ್ಲಿ ರಾಗಿ ಬಿತ್ತನೆ ಮಾಡಬೇಕಿತ್ತು, ನನಗೆ ದೀರ್ಘಾವಧಿ ತಳಿಗಳನ್ನ ಬಿತ್ತನೆ ಮಾಡಬೇಕಿತ್ತು, ಜುಲೈನಲ್ಲಿ ಮಳೆ ಬರಲಿಲ್ಲ, ಆಗಸ್ಟ್ ಕೊನೆಯ ಭಾಗಕ್ಕೆ ಹೋಗಿದೆ, ಅಲ್ಪಾವಧಿ ತಳಿಗಳಿದ್ದಾವೆ. ರಾಗಿನೇ ಬೆಳಿಬೇಕಾದಂಥ ರೈತರು ಅಲ್ಪಾವಧಿಗೆ ತಳಿಗೆ ಹೋಗ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಸೊ ಈ ರೀತಿ ಬೆಳೆಯ ಜೋಡಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಪ್ರಾರಂಭಿಕ ಹಂತದ ಬರ ಸನ್ನಿವೇಶಕ್ಕೆ ಸೂಕ್ತ ಆಗುತ್ತೆ. ಎರಡನೇದು, ಬಿತ್ತನೆ ಮಾಡಿದ್ದೀವಿ, ಮೊಳಕೆನೂ ಬಂದಿದೆ, ಆ ನಂತರ ಬರ ಬರುತ್ತೆ. ಆವಾಗ ನಾವೇನು ಮಾಡಬೇಕು ಅಂತಂತಂದರೆ ಆದಷ್ಟು ಮಣ್ಣಲ್ಲಿರ್ತಕ್ಕಂಥ ತೇವಾಂಶವನ್ನು ಸಂರಕ್ಷಣೆ ಮಾಡಲಿಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ. ಮಣ್ಣಲ್ಲಿ ತೇವಾಂಶವನ್ನು ಸಂರಕ್ಷಣೆ ಮಾಡಲಿಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಅಂದರೆ, ಒಂದು, ನಾವು ಪುನರಾವರ್ತಿತ ಅಂತರ ಬೇಸಾಯವನ್ನು ಮಾಡ್ತಕ್ಕಂಥದ್ದು, ಅಂದರೆ ರಿಪೀಟೆಡ್ ಇಂಟರ್ಕಲ್ಟಿವೇಷನ್ ಅಂತ ಹೇಳ್ತೀವಿ. ಭೂಮಿಯನ್ನು ಪುನರಾವರ್ತಿತವಾಗಿ ಒಂದು ಸೈಕಲ್ ವೀಡರ್ ಅಥವಾ ಹ್ಯಾಂಡ್ ವೀಡರ್ನ ತಗೊಂಡು ನಾವು ಎಂಟೆಗಳನ್ನು ಹೊಡೆಯೋ ಮುಖಾಂತರ, ಕುಂಟೆಗಳನ್ನು ಹೊಡೆಯೋದ್ರ ಮುಖಾಂತರ ನಾವು ಉಳುಮೆ ಮಾಡಿದಾಗ ಏನಾಗುತ್ತೆ, ಮಣ್ಣು ಪುಡುಪುಡಿಯಾಗುತ್ತೆ. ಮಣ್ಣು ಪುಡುಪುಡಿಯಾಗಿ ಮೇಲ್ಪದರದಲ್ಲಿ ಒದಿಕೆಯಾಗಿ ಪರಿಣಾಮವನ್ನು ಬೀರುತ್ತೆ, ಮಣ್ಣಿಂದ ಆವಿಯಾಗುವಂಥ ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ. ಸೊ ಆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಒಂದು. ಎರಡನೇದು, ಸಸ್ಯಗಳ ಸಂಖ್ಯೆ ಜಾಸ್ತಿ ಇದ್ರೆ ಮಣ್ಣಲ್ಲಿರ್ತಕ್ಕಂಥ ತೇವಾಂಶ ಅಷ್ಟೇ ಇರುತ್ತೆ, ಸಸ್ಯಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಅವರಲ್ಲಿ ಕಾಂಪಿಟೇಷನ್ ಶುರುವಾಗುತ್ತೆ. ಅದಕ್ಕೋಸ್ಕರ ಸಸ್ಯಗಳನ್ನು ತೆಳು ಮಾಡ್ತಕ್ಕಂಥದ್ದು, ಅಂದರೆ ಸಸ್ಯ ಸಂಖ್ಯೆಯನ್ನು ಕಡಿಮೆ ಮಾಡಿ ಕೆಳಗಡೆ ಇರ್ತಕ್ಕಂಥ ತೇವಾಂಶವನ್ನು ಎಲ್ಲ ಅಲ್ಲಿರ್ತಕ್ಕಂಥ ಸಸ್ಯಗಳಿಗೆ ಒದಕೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಸಸ್ಯ ಸಂಖ್ಯೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಎರಡು. ಆ ಸಸ್ಯ ಸಂಖ್ಯೆಯನ್ನು ತಿನ್ನಿಂಗ್ ಅಥವಾ ಕಡಿಮೆ ಮಾಡಿದಂಥ ಸಂದರ್ಭದಲ್ಲಿ ಆ ಕಿತ್ತಂಥ ಸಸಿಗಳನ್ನು ಅಲ್ಲೇ ಒದಕೆಯನ್ನು ಮಾಡಿದ್ರೆ ಮಣ್ಣಿನಿಂದ ತೇವಾಂಶ ಆವಿಯಾಗುವಂಥ ಪ್ರಮಾಣ ಕಮ್ಮಿ ಆಗುತ್ತೆ. ಮೂರನೇದು, ಕಳೆ ಸತ್ತೆಗಳೇನಾದರೂ ಇದ್ದರೆ ಕಳೆ ಸತ್ತೆಗಳು ಕೂಡ ಪೋಷಕಾಂಶಕ್ಕೆ ಪೈಪೋಟಿಯನ್ನು ಮಾಡ್ತಾ ಇರ್ತವೆ. ಸೊ ಕಳೆ ಸತ್ತೆಗಳನ್ನು ಕಳೆಯನ್ನು ತೆಗೆದು ಅಲ್ಲೇ ಭೂಮಿ ಮೇಲೆ ಒದಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾಲ್ಕನೇದು, ಬರುವಂಥ ಪ್ರಾರಂಭಿಕ ಹಂತದಲ್ಲಿ ಇನ್ನೂ ಗಿಡ ಒಣಗಿಲ್ಲ, ಒಣಗೋದಿಕ್ಕೆ ಪ್ರಾರಂಭ ಆಗ್ತಾ ಇದೆ ಅಂತಂದಾಗ ಸುಮಾರು 1% ಪೊಟ್ಯಾಷಿಯಂ ಅಂತಿರ್ತೀವಿ. 1 ಲೀಟರ್ ನೀರಿಗೆ 10 ಗ್ರಾಮ್ ಪೊಟ್ಯಾಷಿಯಮನ್ನು ಬೆರೆಸಿ ಅದನ್ನು ಸಿಂಪಡಣೆ ಮಾಡಿದಾಗ ಅದಕ್ಕೆ ಒಂದು ಬೆಳೆಗೆ ಬರ ನಿರೋಧಕ ಶಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಕಾರ್ಯಕ್ರಮಗಳನ್ನು ನಾವು ಆ ಸಂದರ್ಭದಲ್ಲಿ ಮಾಡ್ಬೋದು. ಇದ್ರ ಜೊತೆಗೆ ರೈತ ಬಾಂಧವರು ಕೃಷಿ ಹೊಂಡವನ್ನು ಮಾಡಿಕೊಂಡಿದ್ದು ಮಳೆಗಾಲದಲ್ಲಿ ಹೆಚ್ಚುವರಿ ಮಳೆ ಬಿದ್ದಂಥ ನೀರನ್ನು ಸಂಗ್ರಹಣೆ ಮಾಡಿಕೊಂಡಿದ್ರೆ ಆ ನೀರನ್ನು ಬೆಳೆಯ ಸಂದಿಗ್ಧ ಹಂತಗಳಲ್ಲಿ
ನಾವು ಸ್ಪ್ರಿಂಕ್ಲರ್ನ ಮುಖಾಂತರ ಅಂದರೆ ತುಂತುರು ನೀರಾವರಿಯ ಮುಖಾಂತರ ಸಿಂಪಡಣೆ ಮಾಡಲಿಕ್ಕೂ ಕೂಡ ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಈ ರೀತಿ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ರೈತ ಬಾಂಧವರು ಮಧ್ಯಮ ಹಂತದ ಬರವನ್ನು ನೀಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೊನೆಯ ಹಂತದ ಬರ ಬಂದಂಥ ಸಂದರ್ಭದಲ್ಲಿ, ಕೊನೆಯ ಹಂತದಲ್ಲಿ ಅಂದರೆ ಕಟಾವಿಗೆ ಬಂದಿದೆ ಬೆಳೆ, ಮಳೆ ಬರ್ತಾ ಇಲ್ಲ, ಬೆಳೆ ಬಿಟ್ಟರೆ ನಾವು ಉಳ್ಕೊಳ್ಳಲ್ಲ ಅಂತಂಥ ಸಂದರ್ಭದಲ್ಲಿದ್ದರೆ ಕೆಲವು ಬೆಳೆಗಳಲ್ಲಿ ಹಸಿಕಾಯಿಗೆ ಬೆಳೆಯನ್ನು ಕಟಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗೆ ತೊಗರಿ, ಅವರೆ, ಅಲಸಂದೆ, ನಾನು ಕಾಳಿಗೋಸ್ಕರ ಬಿಡಲಿಲ್ಲ ಅಂದರೂ ಕೂಡ ಹಸಿಕಾಯಿಗೆ ಕಟಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಸಿಕಾಯಿನ ಕಿತ್ತು ಹಸಿಕಾಯಿನ ಮಾರೋದಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ. ಇನ್ನು ಕೆಲವು ಬೆಳೆಗಳಲ್ಲಿ ನಾವು ಸಾಧ್ಯವಾದರೆ ಹುಲ್ಲಿಗೋಸ್ಕರ ನಾವು ಕಟಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗೆ ಮುಸ್ಕಿನ ಜೋಳ ಆಲ್ರೆಡಿ ಕಾಳು ಕಚ್ಚುವಂಥ ಹಂತಕ್ಕೆ ಬಂದ್ಬಿಟ್ಟಿದೆ, ಬರ ಬಂದಿದೆ, ಇನ್ನು ಮಳೆ ಬರೋದಿಲ್ಲ ಅಂತಕ್ಕಂಥ ಮುನ್ಸೂಚನೆ ಇದ್ದರೆ ಆ ಸಂದರ್ಭದಲ್ಲಿ ನಾವು ಮೇವಿಗೂ ಕೂಡ ನಾವು ಬಹಳ ಅಭಾವವನ್ನು ಅನುಭವಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಗಿಡವನ್ನು ಮೇವಿಗಾಗಿ ಕಟಾವು ಮಾಡಿ ಮೇವಾಗಿ ಬಳಸ್ಕೊಳ್ಳಿಕ್ಕೂ ಕೂಡ ಸಾಧ್ಯತೆ ಇದೆ. ಅದನ್ನು ಸೈಲೇಜ್ ಆಗಿ ಕೂಡ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಆ ಥರದ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ತಕ್ಕಂಥದ್ದು. ಇಲ್ಲ ನನ್ನಲ್ಲಿ ಕೃಷಿ ಹೊಂಡದಲ್ಲಿ ನೀರಿದೆ ಅಂತಂದರೆ ಸಂರಕ್ಷಣಾತ್ಮಕ ನೀರಾವರಿಯನ್ನು ಕೊಡ್ತಕ್ಕಂಥದ್ದು, ಪ್ರೊಟೆಕ್ಟಿವ್ ಇರಿಗೇಷನ್ ಕೊಡೋದಕ್ಕೂ ಕೂಡ ಒತ್ತನ್ನು ಕೊಡ್ಬೋದಾಗುತ್ತೆ. ಸೊ ಈ ರೀತಿಯಲ್ಲಿ ಪರ್ಯಾಯ ಬೆಳೆ ಯೋಜನೆಯನ್ನು ಜೋಡಿಸ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಇನ್ನು 5ನೇ ತಂತ್ರಜ್ಞಾನ, ಸೊ ನಮ್ಮಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಕೃಷಿ ಯಾಂತ್ರೀಕರಣ ಅಂತ ಹೇಳ್ತೀವಿ. ಕೃಷಿ ಯಾಂತ್ರೀಕರಣ ಅಂತಂದರೆ ಬಹುಶಃ ನಮ್ಮ ಮಳೆ ಆಶ್ರಯದಲ್ಲಿ ವ್ಯವಸಾಯ ಮಾಡುವಂಥ ಸಂದರ್ಭದಲ್ಲಿ ವ್ಯವಸಾಯ ಚಟುವಟಿಕೆಗೆ ಸಿಗುವಂಥ ಸಮಯ ತುಂಬ ಕಡಿಮೆ ಇರುತ್ತೆ. ಇವತ್ತು ಮಳೆ ಹೋಯಿತು ಅಂತಂದರೆ ಇವತ್ತು ಕೆಲಸ ಮಾಡಬೇಕು, ನಾಳೆ ಕೆಲಸ ಮಾಡಬೇಕು, ಇಲ್ಲ ನಾಳಿದ್ದು ಕೆಲಸ ಮಾಡಬೇಕು, 3ನೇ ದಿನಕ್ಕೆ ತೇವಾಂಶ ಆರೋಗಿರುತ್ತೆ, ಮಾಡಲಿಕ್ಕಾಗೋದಿಲ್ಲ. ಅದೇ ನೀರಾವರಿ ಪ್ರದೇಶ ಆದರೆ ತೊಂದರೆ ಇಲ್ಲ, ನಾವು ನೀರು ಕೊಟ್ಕೊಂಡು ನಮ್ಗೆ ಬೇಕಾದಂಥ ಹದವನ್ನು ತಂದ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ನಮಗೆ ಕಡಿಮೆ ಅವಧಿನಲ್ಲಿ ಕೆಲಸಗಳನ್ನು ಮಾಡಬೇಕಾಗಿರ್ತಕ್ಕಂಥ ಕಾರಣದಿಂದ ಯಾಂತ್ರೀಕರಣಕ್ಕೆ ಒತ್ತನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈಗಾಗಲೇ ಸಾಕಷ್ಟು ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಕೇಂದ್ರವನ್ನು ಈಗ ಆಲ್ರೆಡಿ ತೆರೆದಿದೆ. ಸೊ ಆ ಕೇಂದ್ರಗಳಲ್ಲಿ ಲಭ್ಯವಾಗಿರ್ತಕ್ಕಂಥ ಸಲಕರಣೆಗಳನ್ನ ಬಳಸ್ಕೊಂಡು ನಾವು ಸಮಯಕ್ಕೆ ಸರಿಯಾಗಿ ಹದವರಿತು ವ್ಯವಸಾಯವನ್ನು ಮಾಡಲಿಕ್ಕೆ ಒತ್ತನ್ನು ಕೊಟ್ಟರೆ ನಮ್ಮ ಬೆಳೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ಕೊನೆಯ ತಂತ್ರಜ್ಞಾನ ಅಂತಂದರೆ ಪರ್ಯಾಯ ಬೆಳೆ ಯೋಜನೆ. ಪರ್ಯಾಯ ಬೆಳೆ ಯೋಜನೆ ಅಂತಂದರೆ ನಾವು ಕೃಷಿ ಬೆಳೆಗಳ ಮೇಲೆ ಒಂದ್ರ ಮೇಲೆ ಅವಲಂಬಿತರಾಗಿದ್ದರೆ ಸುಸ್ಥಿರತೆಯನ್ನು ಹೊಂದತಕ್ಕಂಥದ್ದು ಕುಸ್ಕಿ ಬೇಸಾಯದಲ್ಲಿ ಕಷ್ಟ ಆಗುತ್ತೆ. ಅದ್ರ ಬದಲು ಪರ್ಯಾಯ ಬೆಳೆ ಪದ್ಧತಿ ಅಂದರೆ ಕೃಷಿ ಅರಣ್ಯ ಪದ್ಧತಿಗಳು, ಕೃಷಿ ಹೈನುಗಾರಿಕೆ ಪದ್ಧತಿಗಳಿರ್ಬೋದು. ಉದಾಹರಣೆಗೆ ಕೃಷಿ ಅರಣ್ಯ ಅಂತ ತಗೊಳ್ಳೋದಾದ್ರೆ, ಸೊ ಕೃಷಿ ಬೆಳೆಗಳ ಜೊತೆಗೆ ಅರಣ್ಯದ ಬೆಳೆಗಳಲ್ಲಿ ಕಾಡಿನ ಜಾತಿಗೆ ಸೇರಿದಂಥ ಮರಗಳನ್ನು ಬದುಗಳ ಮೇಲೆ ಬಳತಕ್ಕಂಥದ್ದು ಇರ್ಬೋದು. ಅಥವಾ ಇವನ್ ಕೆಲವು ತೋಟಗಾರಿಕಾ ಬೆಳೆಗಳನ್ನು, ಈಗ ಮಾವಿನ ಬೆಳೆನಲ್ಲಿ ಕೃಷಿ ಬೆಳೆಗಳನ್ನು ಜೋಡಿಸ್ಕೊಳ್ತಕ್ಕಂಥದ್ದು, ಸೊ ಅಥವಾ ಮಾವಿನ ಬೆಳೆಗಳಲ್ಲಿ ಮೇವಿನ ಬೆಳೆಗಳನ್ನು ಜೋಡಿಸ್ಕೊಳ್ತಕ್ಕಂಥದ್ದು ಇರ್ಬೋದು. ಸೊ ಈ ರೀತಿಯ ಪರ್ಯಾಯ ಬೆಳೆ ಪದ್ಧತಿಗಳಿಗೆ ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ಜೋಡಿಸ್ಕೊಳ್ತಕ್ಕಂಥದ್ದು, ಕೃಷಿ ಜೊತೆಗೆ ಇತರ ಉಪಕಸುಬುಗಳನ್ನು ಜೋಡಿಸ್ಕೊಂಡು ವ್ಯವಸಾಯವನ್ನು ಮಾಡೋದೇ ಆದರೆ ರೈತನಿಗೆ ಒಂದರಲ್ಲಿ ನಷ್ಟ ಆಯಿತು ಅಂದರೂ ಕೂಡ ಮತ್ತೊಂದರಲ್ಲಿ ಆದಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಗಿಡ ಮರಗಳು, ಬಹುಶಃ ನಾವು ಹಿಂದೆ ಹೇಳ್ತಾ ಇದ್ವಿ, ಒಂದು ಹೆಣ್ಮಗು ಹುಡ್ತು ಒಂದು ಮನೇಲಿ ಅಂತಂದರೆ ಒಂದು ಮರವನ್ನು ನಾಟಿ ಮಾಡಿ ಅಂತಕ್ಕಂಥ ಒಂದು ಶಿಫಾರಸನ್ನು ಮಾಡ್ತಾ ಇದ್ರು. ಸೊ ಮಗಳು ಮರದ ಥರ ಬೆಳಿಬೇಕು, ಆ ಮಗಳು ಮದುವೆ ಬಂದಂಥ ಸಂದರ್ಭದಲ್ಲಿ ಆ ಮರದ ಉರುವಲಿನಿಂದ ಅವಳು ಅಡುಗೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಆ ಒಂದು ಸಂದರ್ಭ ಇತ್ತು. ಬಹುಶಃ ಭಾರತ ದೇಶದಲ್ಲೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲೂ ಕೂಡ ಅರಣ್ಯದ ಪ್ರದೇಶ ಕ್ಷೀಣಿಸ್ತಾ ಇರೋದ್ರಿಂದ ಸೊ ಈ ಅರಣ್ಯದ ಪ್ರದೇಶವನ್ನು ಸದೃಢಗೊಳಿಸಿದ್ರೆ ನಾವು ಎಲ್ಲ ಸುಸ್ಥಿರತೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ, ಹವಾಮಾನ ಬದಲಾವಣೆಯನ್ನು ತಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಗಿಡ ಮರಗಳಿಗೆ ಒತ್ತನ್ನು ಕೊಡೋದಕ್ಕೋಸ್ಕರ ನಾವು ಕೃಷಿ ಅರಣ್ಯ ಪದ್ಧತಿ ಅಥವಾ ಪರ್ಯಾಯ ಭೂಬಳಕೆ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ರೈತ ಬಾಂಧವರು ಕುಸ್ಕಿ ಬೇಸಾಯವನ್ನು ಸುಸ್ಥಿರಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ ಹವಾಮಾನ ವೈಪರೀತ್ಯ ಅಂತ ನಾವು ಹೇಳ್ತೀವಲ್ಲ, ಹೌದು, ಈ ಹವಾಮಾನ ವೈಪರೀತ್ಯಗಳಿಂದ ವ್ಯವಸಾಯದ ಮೇಲೆ ಸಾಕಷ್ಟು ಪರಿಣಾಮಗಳಾಗ್ತಾ ಇದೆ. ಹೌದು. ಈಗ ಅದು ರೈತನ ಮಟ್ಟದಲ್ಲಿ ಆ ಹವಾಮಾನ ವೈಪರೀತ್ಯಗಳನ್ನು ಯಾವ ರೀತಿ ಅವನು ಪ್ರೆಡಿಕ್ಟ್ ಮಾಡ್ಬೋದು, ಅಥವಾ ಅದಕ್ಕೆ ಏನಾದರೂ ಒಂದಷ್ಟು ಕ್ರಮಗಳನ್ನು ತೆಗೆದುಕೋಬೋದಾ, ಯಾರಿಂದ ಮಾಹಿತಿ ಪಡಿಬೋದು, ಹೇಗೆ ಅಂತ? ಖಂಡಿತ. ಈ ಹವಾಮಾನ ವೈಪರೀತ್ಯ ಅಂತಕ್ಕಂಥದ್ದು ಅಂತಂದ್ರೆ ಪ್ರಮುಖವಾಗಿ ಮನುಷ್ಯನ ಚಟುವಟಿಕೆಯಿಂದ, ರೈತರಿಂದ ಅಂತಲ್ಲ, ಎಲ್ಲ ಒಟ್ಟಾರೆ ಮನುಷ್ಯನ ಚಟುವಟಿಕೆ, ಕೈಗಾರೀಕರಣ ಇರ್ಬೋದು, ನಾವು ಓಡಿಸ್ತಕ್ಕಂಥ ಗಾಡಿಯಿಂದ ಬರ್ತಕ್ಕಂಥ ಅನಿಲಗಳಿರ್ಬೋದು, ಈ ಹಸಿರು ಮನೆ ಅನಿಲಗಳ ಬಿಡುಗಡೆಯಾಗಿ ಅವು ಹಸಿರು ಮನೆ ಅನಿಲಗಳು ವಾತಾವರಣವನ್ನು ಬಿಸಿಗೊಳಿಸ್ತವೆ. ಬಿಸಿಯಾದಂಥ ಸಂದರ್ಭದಲ್ಲಿ ಅದು ಗಾಳಿಯ ಒತ್ತಡದಲ್ಲಿ ವ್ಯತ್ಯಾಸ ಆಗಿ ಮಳೆಯ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಇದಕ್ಕೋಸ್ಕರ ಕೃಷಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇವನ್ ಕೃಷಿಯಿಂದ ಕೂಡ ಸಾಕಷ್ಟು ಹಸಿರು ಮನೆ ಅನಿಲಗಳು ಬಿಡುಗಡೆ ಆಗ್ತವೆ. ಒಟ್ಟಾರೆ ನಾವು ಶೇಕಡಾವಾರು ನೋಡಿದಾಗ ಸುಮಾರು 17% ಅಷ್ಟು ಹಸಿರು ಮನೆ ಅನಿಲಗಳು ಕೃಷಿಯಿಂದ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತವೆ. ರೈತ ಬಾಂಧವರು ಆ ಒಂದು ಬಿಡುಗಡೆ ಆಗ್ತಕ್ಕಂಥ ಅನಿಲಗಳ ಪ್ರಮಾಣವನ್ನು ತಗ್ಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಹೇಳೋದಾದ್ರೆ, ನಮ್ಮಲ್ಲಿ ಏನೇ ಕೃಷಿ ತ್ಯಾಜ್ಯಗಳು ಸಿಕ್ಕಿದ್ರು ಕೂಡ ಸುಡಬಾರ್ದು ಅಂತ ನಾವು ಈಗಾಗಲೇ ಮಾತಾಡಿದ್ವಿ. ಸುಟ್ಟಂತ ಸಂದರ್ಭದಲ್ಲಿ ಆ ಒಂದು ತ್ಯಾಜ್ಯಗಳಲ್ಲಿರ್ತಕ್ಕಂಥ ಅನಿಲ
ಇಂಗಾಲದ ಡೈಆಕ್ಸೈಡ್ ಅಂತ ನಾವೇನು ಹೇಳ್ತೀವಿ, ಆ ಇಂಗಾಲ ಬಿಡುಗಡೆ ಆಗ್ತಾ ಹೋಗುತ್ತೆ. ಎರಡನೇದು, ನಮ್ಮ ಭತ್ತದ ಗದ್ದೆಯಿಂದ ಮೀಥೇನ್ ಅಂತಕ್ಕಂಥ ಒಂದು ಅನಿಲ ಬಿಡುಗಡೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅವುಗಳನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಕೂಡ ಕೆಲವು ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಂದು, ಯಾವುದೇ ವಸ್ತುಗಳನ್ನು ಸುಡಬೇಡಿ. ರೈತ ಬಾಂಧವರು ಯಾವುದೇ ವಸ್ತುಗಳನ್ನು ಸುಡಬೇಡಿ, ಆದಷ್ಟು ಅದನ್ನು ಭೂಮಿಯ ಮೇಲೆ ಒದಿಕೆಯಾಗಿ ಬಳಸಿ. ಇದರಿಂದ ಹಸಿರುಮನ ಅನಿಲಗಳ ಬಿಡುಗಡೆ ಕಡಿಮೆ ಆಗುತ್ತೆ ಒಂದು. ಮತ್ತೆ ಎರಡನೇದು, ಅದು ಮಣ್ಣಿನ ಮೇಲೆ ಒದಿಕೆಯಾಗಿದ್ದಾಗ ಮಣ್ಣಿನಲ್ಲಿ ತೇವಾಂಶದ ಸಂರಕ್ಷಣೆ ತಾನಾಗೇ ಆಗುತ್ತೆ. ಮಣ್ಣಿನಲ್ಲಿ ಸಾವಯವ ಅಂಶದ ಅಂಶ ತಾನಾಗಿ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ಬಿಲ್ಡಪ್ ಆಯಿತು ಅಂತಂದರೆ ಬಹುಶಃ ನಾವು ಹಳೆಯ ಒಂದು 0.75%, 3/4% ಅಷ್ಟು ಸಾವಯವ ಇಂಗಾಲ ಅಂತ ಏನು ಹೇಳಿದ್ವಿ, ಆ ಮಟ್ಟಕ್ಕೆ ವಾಪಸ್ ನಾವು ಬಂದ್ವಿ ಅಂತಂದರೆ ನಮ್ಮ ತಾತಂದ್ರು ಯಾವ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ರೋ ಅದನ್ನು ನಾವು ಕೂಡ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಹಸಿರುಮನೆ ಅನಿಲಗಳ ಬಿಡುಗಡೆ ಮಾಡೋದನ್ನ ತಪ್ಪಿಸೋದಕ್ಕೆ ಒಂದು ಕ್ರಮ. ಎರಡನೇದು, ಅಡಾಪ್ಟೇಷನ್, ಹೊಂದಾಣಿಕೆ ಕ್ರಮಗಳು. ಹೊಂದಾಣಿಕೆ ಕ್ರಮಗಳಲ್ಲಿ ಈಗ ಆಲ್ರೆಡಿ ನಾವು ಮಾತಾಡಿದಂಥ 6 ತಂತ್ರಜ್ಞಾನಗಳನ್ನು, ಮಣ್ಣು ಮತ್ತು ನೀರು ಸಂರಕ್ಷಣೆ, ಬೆಳೆ ಪದ್ಧತಿಯನ್ನು ಜೋಡಿಸ್ಕೊಳ್ತಕ್ಕಂಥದ್ದು. ಮೂರನೇದು, ಮಣ್ಣಿನಲ್ಲಿ ಸಾವಯವ ಅಂಶವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮಣ್ಣಿನ ಆರೋಗ್ಯವನ್ನು ಸುಧಾರಿಸ್ತಕ್ಕಂಥದ್ದು. ನಾಲ್ಕನೇದು, ಪರ್ಯಾಯ ಬೆಳೆ ಯೋಜನೆ, ಮತ್ತು ಅದ್ರ ಜೊತೆಗೆ ಕೃಷಿ ಯಾಂತ್ರೀಕರಣ ಅಂತ ನಾವೇನು ಮಾತಾಡಿದ್ವಿ, ಈ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಹೊಂದಾಣಿಕೆಯನ್ನು ಮಾಡ್ತಕ್ಕಂಥದ್ದು. ಇದರ ಮಾಹಿತಿ ಬೇಕಾದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಇರತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೃಷಿ ವಿಜ್ಞಾನ ಕೇಂದ್ರಗಳಿರ್ತವೆ. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಬೇಸಾಯ ಶಾಸ್ತ್ರಜ್ಞರು ಅಥವಾ ಹವಾಮಾನ ವಿಭಾಗದ ಒಂದು ವಿಜ್ಞಾನಿಯವರು ಅಲ್ಲಿರ್ತಾರೆ. ಸೊ ಅವರನ್ನು ಸಂಪರ್ಕಿಸಿದ್ರ ಮುಖಾಂತರ ನಿಮಗೆ ಮಾಹಿತಿಯನ್ನು ಸಿಗುತ್ತೆ. ಇದ್ರ ಜೊತೆಗೆ ನಮ್ಮ ಆಕಾಶವಾಣಿಯಿಂದ ಕೂಡ ಹವಾಮಾನ ಬದಲಾವಣೆ, ಹವಾಮಾನ ಯಾವ ರೀತಿ ಅಂತಕ್ಕಂಥದ್ದನ್ನ ನಾವು ತಿಳಿಸ್ತಾ ಇರ್ತೀವಿ. ಈವನ್ TV ಮಾಧ್ಯಮದಲ್ಲೂ ಕೂಡ ಬರ್ತಾ ಇರುತ್ತೆ. ಸೊ ಈವನ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ನಮ್ಮಲ್ಲಿ ಒಂದು ಕೃಷಿ ಹವಾಮಾನ ವಿಭಾಗ ಅಂತಕ್ಕಂಥ ಒಂದು ವಿಭಾಗ ಇರುತ್ತೆ. ನಾಗನಹಳ್ಳಿಯಲ್ಲೂ ಕೂಡ ಒಂದು ಕೃಷಿ ಹವಾಮಾನ ವಿಭಾಗ ಇದೆ. ಹೌದು. ಈ ಮೈಸೂರು ಪ್ರಾಂತ್ಯಕ್ಕೆ ಬಂದಾಗ ನಾಗನಹಳ್ಳಿನಲ್ಲಿದೆ, ಬೆಂಗಳೂರು ಪ್ರಾಂತ್ಯಕ್ಕೆ ಬಂದಾಗ JKVK ಬೆಂಗಳೂರಿನಲ್ಲಿದೆ, ಧಾರವಾಡದಲ್ಲೂ ಕೂಡ ಒಂದು ಇದೆ, ರಾಯಚೂರಲ್ಲೂ ಕೂಡ ಇದೆ. ಸೊ ರಾಜ್ಯದ ವಿವಿಧ ಭಾಗಗಳಲ್ಲಿ ಒಂದು ಇದಿದೆ. ನಮ್ಮ ಈ ಒಂದು ಭಾಗದ ರೈತ ಬಾಂಧವರು ನಾಗನಹಳ್ಳಿನಲ್ಲಿರ್ತಕ್ಕಂಥ ಕೃಷಿ ಹವಾಮಾನ ವಿಭಾಗವನ್ನು ಸಂಪರ್ಕಿಸೋದ್ರ ಮುಖಾಂತರ ತಮ್ಮ ಮಾಹಿತಿಯನ್ನು ತಗೋಬಹುದು ಸರ್. ಡಾಕ್ಟರ್ ತಿಮ್ಮೇಗೌಡ್ರೆ, ಈ ಹವಾಮಾನ ವೈಪರೀತ್ಯ, ಸೂಕ್ತ ಖುಷ್ಕಿ ಬೇಸಾಯ ಪದ್ಧತಿಗಳು, ಪರ್ಯಾಯ ಬೆಳೆ ಯೋಜನೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ನೇರವಾಗಿ ಪಡಿಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು, ಕನ್ನಡದಲ್ಲಿ ಹೇಳ್ಬೋದಾ? ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದಾದ್ರೆ ನನ್ನ ದೂರವಾಣಿ ಸಂಖ್ಯೆ 9741109702. ಮತ್ತೊಮ್ಮೆ 9741109702. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟ್ರೆ. 9741109702. ಒಳ್ಳೆಯದು ಡಾಕ್ಟರ್ ತಿಮ್ಮೇಗೌಡ್ರೆ, ಇದುವರೆಗೂ ಹವಾಮಾನ ವೈಪರೀತ್ಯ ಮತ್ತು ಖುಷ್ಕಿ ಬೇಸಾಯ ಪದ್ಧತಿಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಇದುವರೆಗೆ ಹವಾಮಾನ ವೈಪರೀತ್ಯಕ್ಕೆ ಸೂಕ್ತವಾದ ಕೃಷಿ ಬೇಸಾಯ ಪದ್ಧತಿಗಳನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಖಿಲ ಭಾರತ ಹವಾಮಾನ ಪ್ರಾಯೋಜನೆ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ MN ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಹವಾಮಾನ ಮುನ್ಸೂಚನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ C. ರಾಮಚಂದ್ರ ಹಾಗೂ ಡಾಕ್ಟರ್ ಸುಮಂತ್ ಕುಮಾರ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿಯಿದೆ, ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯಲ್ಲ ಅಮೃತವು. ಬೆಳೆಯೋ ಶೀರ್ಷಿಕೆ ಗೀತ ರಚನೆ ರಮೇಶ್ P. ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ನೆರವು R. ಲೋಕೇಶ್ವರಿ.
ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದ ಇದುವೇ ಕೃಷಿ ಸಂಪದ, ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ.